ಅದ್ವೈತ ಚಕ್ರವರ್ತಿ ಸಾರ್ವಭೌಮ ಸದ್ಗುರು ಸಿದ್ಧಾರೂಢಪ್ಪಂಗಳ ಶ್ರೀಚರಣಗಳಲ್ಲಿ ವಂದಿಸಿ ತತ್ಸ್ವರೂಪಿಗಳಾಗಿರುವಂತಹ ಮಹಾಮೌನಿ ಯೋಗಿ ಗುರುನಾಥಾರೂಢಪ್ಪಂಗಳ ಅಡಿದಾವರೆಗಳಲ್ಲಿ ಹಣಮಣಿದು ಶ್ರೋತ್ರಿಯರು ಬ್ರಹ್ಮನಿಷ್ಠರು ಬ್ರಹ್ಮಲೀನ ವಿಷ್ಣುಪಾದಪ್ಪಂಗಳ ದಿವ್ಯ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಈ ಸತ್ಸಂಗದಲ್ಲಿ ಭಾಗಿಯಾಗಿರುವಂತಹ ಸಕಲ ಪೂಜ್ಯರ ಶ್ರೀಚರಣಗಳಿಗೆ ನಮನಗಳನ್ನು ಅರ್ಪಿಸುತ್ತಾ ಹಾಗೂ ಶರಣಿರಿಗೂ ಭಕ್ತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮದೊಳಗೆ ಪ್ರವೇಶಗೊಳ್ಳೋಣ. ನಿನ್ನಿನ ದಿವಸ ಬ್ರಹ್ಮದ ಹೆಚ್ಚುಗಾರಿಕೆಯನ್ನ ಅವಲೋಕನ ಮಾಡ್ಕೊಂಡು ಬಂದೇವಿ. ಇವತ್ತ ಬ್ರಹ್ಮ ವಿದ್ಯೆಯು ಅವಿದ್ಯೆಯು ಅನ್ನುವಂಥ ವಿಷಯ ಎತ್ತುಕೊಂಡಿದೆ. ಅಥವಾ ಇದು ನಮ್ಮ ಸ್ವಭಾವನ ಹಾಗೈತಿ ಅಂತ ತಿಳ್ಕೊಂಡೇವೆ. ನಾವೆಲ್ಲರೂ ಶರೀರ ಅಪೇಕ್ಷೆಯಿಂದ ನಮಗೆ ರೋಗ ರುಜಿಗಳು ಬರ್ತಾವ. ಹಸಿವೆ ತೃಷಿ ಆಗೋದು ಪ್ರಾಣದ ಧರ್ಮ. ಪ್ರಾಣ ಎಲ್ಲಿ ಪರ್ಯಂತರ ಇರ್ತದೋ ಅಲ್ಲಿ ತನಕ ಬಾಯಾರಿಕೆ ಆಗೋದನ್ನು ಸತ್ಯ, ಹಸಿವು ಆಗೋದನ್ನು ಸತ್ಯ. ಅದು ಪ್ರಾಣದ ಧರ್ಮ, ಆತ್ಮನ ಧರ್ಮ ಅಲ್ಲಲ್ಲ. ನಿಜವಾಗಿ ಇಲ್ಲೇ ಅದನ್ನು ಓದಿದಾಗ ಸಾಧಕರಿಗೆ ಅದರ ಮನವರಿಕೆ ಆಗಿರ್ಬೇಕಲ್ಲ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಪೂರ್ವ ಪಕ್ಷಿ ಈ ರೀತಿ ಕಲ್ಪನಾ, ಅಥವಾ ಪೂರ್ವ ಪಕ್ಷಿ ಅಂದ್ರೆ ಏನ್ ಬೇರೆ ಅಲ್ಲ, ನಾವ ಈ ರೂಪದೊಳಗೆ ನೋಡೋದು ಬ್ರಹ್ಮನ ನಮ್ಮ ನಿಜವಾದ ಸ್ವರೂಪ ಆಗಿದ್ರೆ ಯಾವ ಅಡಚಣೆನೂ ಬರಬಾರ್ದಾಗಿತ್ತು ನಮಗ ಅಂತ ಕಲ್ಪನಾ ಅಥವಾ ಭಾವಿಸಿಕೊಳ್ಳೋದು ಸ್ವಾಭಾವಿಕ ಅಲ್ಲ ಮನುಷ್ಯಗ. ಆದ್ರೆ ಬ್ರಹ್ಮದ ಸ್ವರೂಪ ಎಂಥದ್ದು ಅಂತ ತಿಳಿದಿಲ್ಲ. ಯಾವ್ಯಾವ್ದರದೋ ಸ್ವರೂಪಗಳನ್ನ ಶರೀರ ಆಗಲಿ, ಆಗು ಹೋಗುಗಳಾಗಲಿ, ಸುಖ ದುಃಖಾದಿಗಳಾಗಲಿ, ಹಸಿವೆ ತೃಷಿಗಳಾಗಲಿ, ಇವುಗಳನ್ನ ನಮ್ಮ ಸ್ವರೂಪಕ್ಕೆ ಅಂಟಿಸಕ್ ನೋಡ್ತೇವೆ ನಾವಿಲ್ಲಿ. ಇದನ್ನಷ್ಟು ನೋಡ್ಕೊಂಡ್ಬಿಟ್ರೆ ಸಾಕಿಲ್ಲಿ ಮತ್ತೆ ಯಾವ್ದು ಅಡಚಣೆ ಅಂತ ಗೊತ್ತಾಗ್ಬಿಡ್ಬೇಕು. ಬ್ರಹ್ಮವನ್ನು ಅರಿತುಕೊಳ್ಳದಂತೆ ಅಡ್ಡಿಯಾಗಿ ನಮಗೆ ಒದಗುತ್ತಿರುವ ಅನರ್ಥಗಳಿಗೆಲ್ಲ ಮೂಲವಾಗಿರುವ ಅಡ್ಡಿಗೆ ಅವಿದ್ಯೆ ಎಂಬ ಹೆಸರನ್ನು ವೇದಾಂತದಲ್ಲಿ ಕೊಟ್ಟಿರುತ್ತಾರೆ. ಬ್ರಹ್ಮನನ್ನ ತಿಳಿದಂಗ ಮಾಡಿದ್ದು ನಮ್ಮ ಅವಿದ್ಯೆ ಅಂತ ಅದ ಅಡ್ಡಿಯಾಗೈತಿ ಅಂತ ಹೇಳ್ಕೊಂಬಂದಾರ. ಅವಿದ್ಯೆ ಎಂದರೆ ವಿದ್ಯೆಯ ಅಭಾವ, ತಿಳುವಳಿಕೆ ಇಲ್ಲದ್ದು ಎಂದಿಷ್ಟೇ ಅರ್ಥವಿಲ್ಲ. ವಿದ್ಯೆಯಲ್ಲದ್ದು ವಿದ್ಯೆಗೆ ಅಡ್ಡಿಯಾಗಿರುವ ವಿರೋಧಿ ಎಂದು ಅರ್ಥ. ಲೋಕದಲ್ಲಿ ಯಾವ ತಿಳುವಳಿಕೆಗಾದರೂ ಆಯಾ ವಿಷಯದ ಅವಿದ್ಯೆಯು ಅಡ್ಡಲಾಗಿರುತ್ತದೆ. ನಾವು ಆರೋಗ್ಯವಾಗಿರುವುದಕ್ಕೆ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ತಿಳಿಯಬೇಕಾದರೆ ಶರೀರದ ರಚನೆಯನ್ನೂ ಸ್ವಭಾವವನ್ನೂ ಕಾರ್ಯವನ್ನೂ ತಿಳಿದುಕೊಳ್ಳುವುದು ಅತ್ಯವಶ್ಯ. ಈ ತಿಳುವಳಿಕೆಯನ್ನು ಶರೀರ ವಿದ್ಯೆ ಎಂದು ಕರೆಯಬಹುದು. ಶರೀರ ವಿದ್ಯೆಗೆ ಅಡ್ಡಲಾಗಿರುವುದು ಯಾವುದು? ಶರೀರದ ತಿಳುವಳಿಕೆ ಇಲ್ಲದಿರುವುದು ಮಾತ್ರವಲ್ಲ, ಶರೀರದ ವಿಷಯಕ್ಕೆ ನಮಗೆ ಇರುವ ತಪ್ಪು ತಿಳುವಳಿಕೆಯೂ ಅಡ್ಡಲಾಗಿದೆ. ಇವೆರಡರಲ್ಲಿ ತಿಳುವಳಿಕೆ ಇಲ್ಲದೆಂಬುದಕ್ಕಿಂತ ತಪ್ಪು ತಿಳುವಳಿಕೆಯ ಹೊಣೆಗಾರಿಕೆ ಹೆಚ್ಚು. ಏಕೆಂದರೆ ತಪ್ಪು ತಿಳುವಳಿಕೆಯಿಂದ ನಮ್ಮ ಶರೀರಕ್ಕೆ ಒಗ್ಗದ ಆಹಾರ ವಿಹಾರಗಳನ್ನು ಅನುಸರಿಸುವುದರಿಂದಲೇ ನಾವು ಇಲ್ಲದ ರೋಗಗಳನ್ನು ತಂದುಕೊಳ್ಳುತ್ತಿರುವೆವು. ಬ್ರಹ್ಮವಿದ್ಯೆಯ ವಿಷಯದಲ್ಲಿಯೂ ಹೀಗೆ. ಬ್ರಹ್ಮವನ್ನು, ನಮ್ಮ ಆತ್ಮನ ನಿಜವನ್ನು ನಾವು ತಿಳಿದುಕೊಂಡಿಲ್ಲವೆಂಬುದು ಅಂಥ ಕೊರತೆಯಲ್ಲ. ಆದರೆ ಆ ತತ್ವದ ವಿಷಯದಲ್ಲಿ ನಮಗಿರುವ ತಪ್ಪು ತಿಳುವಳಿಕೆಯು ಸರ್ವ ಅನರ್ಥಗಳಿಗೂ ಮೂಲವಾಗಿರುತ್ತದೆ. ಈ ತಪ್ಪು ತಿಳುವಳಿಕೆಯೇ ಅವಿದ್ಯೆ. ಅವಿದ್ಯೆಯ ಸ್ವಭಾವವೇನು, ಅದು ಹೇಗೆ ನಮಗೆ ಅನರ್ಥಕ್ಕೆ ಕಾರಣವಾಗಿದೆ ಎಂಬುದನ್ನು ಒಂದಿಷ್ಟು ವಿವರಿಸಿ ನೋಡುವುದು ಒಳ್ಳೆಯದು. ಏಕೆಂದ್ರೆ ಶತ್ರುವಿನ ಬಲಾಬಲಗಳನ್ನು ತಿಳಿದಲ್ಲದೆ ಅವನನ್ನು ಕದನದಲ್ಲಿ ಎದುರಿಸಿ ಸೋಲಿಸುವುದು ಆಗಲಾರದು. ಯಾವ ತಪ್ಪು ತಿಳುವಳಿಕೆಯಾಗಲಿ ತನ್ನ ಕಾಲದಲ್ಲಿ ತಾನು ತಪ್ಪು ತಿಳುವಳಿಕೆ ಎಂಬುದನ್ನು ನಮಗೆ ತಿಳಿಯಗೊಡುವುದಿಲ್ಲ. ಇದೇ ನಿಜವು. ನಾನು ತಿಳಿದಿರುವುದೇ ಸರಿ,
ಅನ್ನೋ ಹಠ ಏನೈತಲ್ಲ, ನಾನು ತಿಳಿದಿದ್ದೇ ಸರಿ ಅನ್ನೋ ಹಠ ಐತಲ್ಲ, ಅದೇ ತಪ್ಪು ತಿಳುವಳಿಕೆ ಎಂಬ ನಿಶ್ಚಿತ ರೂಪದಿಂದ ಅದು ತೋರಿಕೊಳ್ಳುತ್ತಿರುತ್ತದೆ. ಪಶ್ಚಿಮ ದಿಕ್ಕನ್ನೇ ಪೂರ್ವವೆಂದು ತಿಳಿದುಕೊಂಡಿರುವವನು ಆ ಕಡೆಗೆ ಓಡುತ್ತಾ ತನ್ನ ಉದ್ದಿಷ್ಟ ಸ್ಥಳಕ್ಕೆ ಹೋಗುತ್ತಿರುವೆನೆಂದು ನೆರೆನಂಬಿ ತನ್ನ ಪ್ರಯತ್ನವನ್ನು ಮುಂದುವರಿಸುತ್ತಾ ಇರುತ್ತಾನೆ. ತನಗೆ ತಿಳುವಳಿಕೆಯನ್ನು ಕೊಡುವುದಕ್ಕಾಗಿ ಯಾರಾದರೂ ಸ್ವಲ್ಪ ನಿಲ್ಲೆಂದರೂ ಯಾಕೆ ಓಡ್ಲಿಕ್ಕತ್ತಿ, ಪಶ್ಚಿಮ ದಿಕ್ಕಿನ ಕಡೆ ಯಾಕೆ ಓಡ್ಲಿಕ್ಕತ್ತಿ ಅಂತಂದ್ರೆ ಅವ ಮೊದಲು ಅದನ್ನ ಪೂರ್ವ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನ. ನೆರೆನಂಬಿ ಅದನ್ನ ನಿಶ್ಚಿತ ಮಾಡಿಕೊಂಡ್ರೆ ತನ್ನ ಉದ್ದೇಶಕ್ಕೆ ಭಂಗವನ್ನು ಮಾಡುವರಲ್ಲ ಎಂದು ಅವರ ಮೇಲೆಯೇ ರೇಗಿ ಬೀಳುತ್ತಾನೆ. ಅವಿದ್ಯೆ ಅನ್ನೋದಾಗಲಿ, ತಪ್ಪು ತಿಳುವಳಿಕೆ ಅನ್ನೋದಾಗಲಿ, ಇದು ಮನುಷ್ಯನಲ್ಲಿ ಸ್ವಾಭಾವಿಕವಾಗಿ ಬಂದುಬಿಟ್ಟಿರುತ್ತೆ. ಅದನ್ನ ಜಾಗೃತ ಆದವ ನೋಡ್ಕೋತಾನೆ. ನಾನು ತಿಳ್ಕೊಂಡದ್ದು ತಪ್ಪು ಅಂತ ತಿಳಿದ ಮೇಲೆ ಸರಿಯಾದ ಮಾರ್ಗಕ್ಕೆ ಪರಿವರ್ತನೆ ಆಗ್ತಾನೆ. ಅವ್ರ ಮೇಲೆ ರೇಗಿದ್ರೆ ನೋಡ, ಅವ್ರು ಹೇಳಾಕ್ ಬಂದಾರ, ತಮ್ಮ ನೀ ಪಶ್ಚಿಮ ಕಡೆ ಹೊಂಟಿಯೋ, ಪೂರ್ವ ದಿಕ್ಕದಲ್ಲ ಅಂತ. ನನ್ನ ಸಾಧನೆಗೆ ಇವರು ತೊಂದರೆ ಮಾಡ್ತಾರಲ್ಲ ಅಂತ ಕಲ್ಪನಾದಿಗಳನ್ನ ಮಾಡ್ಕೊಂಡು ಅವ ಇವ್ರ ಮಾತಿನ ಕಡೆ ಗಮನ ಕೊಡದನ ಮತ್ತು ಪಶ್ಚಿಮ ದಿಕ್ಕಿನ ಕಡೆನೂ ಹೋಗ್ತಾನ. ಎಂದಾದ್ರೂ ಪೂರ್ವ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲಲ್ಲ. ಹೀಗದ ನಮ್ಮ ಪರಿಸ್ಥಿತಿ. ಸರಿಯಾದ ತತ್ವ ಯಾವುದು ಅಂತ ತಿಳಿಯಲಾರ್ದೇನೆ ಮತ್ ನಮಗ ಶ್ರದ್ಧಾ ಇರ್ತದ, ದೊಡ್ಡವ್ರ ಮೇಲೆ ಶ್ರದ್ಧಾ ಇರ್ತದ, ಅವರೆಲ್ಲ ಹೇಳ್ಕೊಂಬಂದಾರ, ಅದು ಸುಳ್ಳು ಹೆಂಗಾದೀತು ಅಂತ ನಮಗ ಬಲವಾದ ನಂಬಿಕೆ ಒಂದಿರ್ತದ. ನಮಗ ಅದಕ್ಕೆ ಅವಕಾಶನ ಮಾಡಿಕೊಡುದಿಲ್ಲ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ಬಿಟ್ಟ ಕೊಡುದಿಲ್ಲ. ಅದು ಅದ ಸುಳಿಯೊಳಗನ ಸುತ್ತ ಹಾಕ್ಸುತ್ತೆ. ನಮ್ಮ ಅಪ್ಪವರು 3 ವರ್ಷ ಇದು ವಿಷ್ಣುಪಾದಪ್ಪ ಅವ್ರ ಹೆಸರು ಮೊದಲೇ ಚೆನ್ನೈ ಸ್ವಾಮಿಗಳು ಅಂತ ಇತ್ತು. ಅವರು ಶ್ರೀಪುತ್ರ ಸ್ವಾಮಿಗಳ ಹತ್ರ 3 ವರ್ಷ ಅಧ್ಯಯನ ಮಾಡಿದರು. ಅವಾಗ ಇವರು ಇದ್ರು, ಬಿಜಾಪುರಪ್ಪಗಳು ಇದ್ರು, ಬೀದರ್ ಕುಮಾರ ಸ್ವಾಮಿಗಳು ಇದ್ರು. ಅವರಲ್ಲೇನ ಅಧ್ಯಯನ ಮಾಡ್ತಿದ್ರು. ಅವಾಗ ಇವರು ಇದ್ರಲ್ಲಿ 3 ವರ್ಷ ಇದ್ರು ಇವರು. ಕಾಲ ನೋಡ, ಅವ್ರ ಪಾಪ ಅಲ್ಲೇ ನಿಲ್ಲಲಿಕ್ಕೆ ಅವಕಾಶ ಆಗಲಿಲ್ಲ. ಒಳ್ಳೆ ನಿಜಗುಣ ಶಾಸ್ತ್ರ ಬಹಳ ಚೆನ್ನಾಗಿ ಪ್ರತಿಪಾದನೆ ಮಾಡ್ತಿದ್ರು. ಅಡಚಣೆ ಬಂದ ಮೇಲೆ ಹುಬ್ಬಳ್ಳಿ ಒಳಗೆ ಇರ್ಲಿಕ್ಕೆ ಆಗೋದಿಲ್ಲ ಅಂತ ನಿಶ್ಚಿತ ಆದ್ಮೇಲೆ ಅವರು ಬೆಂಗಳೂರು ಕಡೆ ಹೋದರು. ಅಲ್ಲಿ ಕಬೀರ್ ಆಶ್ರಮದಾಗ ಹೋದ್ರು. ಅಲ್ಲಿ ನಿತ್ಯ ಶಾಸ್ತ್ರ ಮಾಡುವವರಿಗೆ ಟೈಫಾಯ್ಡ್ ಆಯ್ತು, 3 ತಿಂಗಳು ನೀ ಮಾತಾಡ್ಬೇಡ ಅಂತ ಹೇಳ್ಬಿಟ್ರು ಡಾಕ್ಟರ್. ಇವರಲ್ಲಿ ಸೇವೆ ಮಾಡ್ಕೊಂಡಿದ್ರು. ಅವಾಗ ಏನು ಚೆನ್ನೈ ಸ್ವಾಮಿ ನೀ ಏನಾರು ಹೇಳ್ತೀಯನೋ ಅಂತ ಕೇಳಿದ್ರು. ಅನಿವಾರ್ಯ, ಶಾಸ್ತ್ರ ನಿಲ್ಲಿಸುವಂತಿರ್ಲಿಲ್ಲ. ಅಲ್ಲಿ ನಿತ್ಯವೂ ಕಬೀರ್ ಆಶ್ರಮದಾಗ ನಿತ್ಯ ಶಾಸ್ತ್ರ ನಡ್ಕೋತ ಬಂದದ್ದು. ಅದಕ್ಕೆ ನೋಡೋ ಹೇಳ್ತೀಯನ ಅಂತಂದ್ರು. ಆಯ್ತ್ರಪ್ಪ, ನೀವು ಹೇಳಂದ್ರೆ ಹೇಳ್ತೇನೆ ಅಂತ ಹೇಳಿದ್ರು ಅವ್ರು. ಅಲ್ಲಿಗೆ ಶಿವಪುತ್ರ ಸ್ವಾಮಿಗಳು ಬರ್ತಿದ್ರು 1 ತಿಂಗಳ. ಅವಾಗ ಇವರೇ ಸೇವೆ ಮಾಡ್ತಿದ್ರು ಅವ್ರು. ಅವ್ರಿಗೆ ಸ್ನಾನಾದಿಗಳನ್ನು ಮಾಡಿಸೋದಾಗ್ಲಿ, ಅವ್ರಿಗೆ ಒಂದು ಹವ್ಯಾಸ ಇತ್ತು ಅಂತ ಹೇಳಿದ್ರು. ಇರ್ಲಿ, ಹವ್ಯಾಸ ಕೆಲವೊಬ್ಬರಿಗೆ ಅದು ಬಂದ್ಬಿಟ್ಟಿರ್ತದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ದೊಡ್ಡದಲ್ಲ. ಅವ್ರಿಗೆ
ತಮ್ಗಿಗೆ ಹೋಗ್ಬೇಕಾದ್ರ 2-3 ಚುಟ್ಟ ಸೇದ್ದಾಗ ಬರ್ತಿತ್ತಂತ ಅವ್ರಿಗೆ. ಅದು ಸ್ವಾಭಾವಿಕ ಅವ್ರವ್ರ ಶರೀರಕ್ಕೂ ಒಗ್ಗಿರುವಂತಹ ವಿಷಯ. ಅದೇನ್ ತತ್ವ ಅಲ್ಲಲ್ಲ. ಅದಕ್ಕೆ ಅವನ್ನೆಲ್ಲ ಹೇಳ್ತಿದ್ರು ಅವ್ರು. ನಾನು ಸೇವಾ ಮಾಡೋ ಮುಂದೆ ಹಿಂಗಿಂಗ್ ಆಗ್ತಿತ್ತು ಈಗ. ಅಲ್ಲಿ ಅವ್ರು ಹೇಳುವಾಗ ಆ ಮೊದ್ಲು ಹೇಳೋರ್ಕಿಂತ ಇವ್ರು ಬಹಳ ಯಾಕಂದ್ರೆ 3 ವರ್ಷ ಶಿವಪತ್ರಪ್ಪ ಸ್ವಾಮಿಗಳ ಹತ್ರ ಇದನ್ನ ಕಲ್ತವ್ರಲ್ಲ. ಅಲ್ಲೇ ಹೇಳ್ಕೊತ ಅವರು 5-6 ವರ್ಷಗಟ್ಲೆ ಅಲ್ಲೇ ಉಳ್ಕೊಂಡ್ರು. ಕಾರ್ಯಕ್ರಮ ಚಲೋ ರೀತಿಯಿಂದ ಮಾಡ್ಕೊತ ಬಂದ್ರು. ಹುಡುಗ ಚಲೋ ಇದ್ದಾನಂತ ಇವ್ರನ್ನ ಇಟ್ಕೊಂಡ್ರು. 38 ವಯಸ್ಸು ಅವಾಗ ಅವ್ರಿಗೆ. ಮುಂದ ಇವರು ಅನಂತ ಶಯನ ಆಶ್ರಮಕ್ಕ ಭಗವತ್ಪಾದರು ಪರಮಾರ್ಥ ಚಿಂತಾಮಣಿ ಬಿಟ್ಟು ಬೇರೆ ಏನು ಹೇಳ್ತಿದ್ದಿಲ್ಲ ಅವರು. ಪರಮಾರ್ಥ ಎಲ್ಲೇ ಹೇಳಿದ್ರು ಪರಮಾರ್ಥ ಚಿಂತಾಮಣಿ ಒಂದನ್ನ ಹೇಳ್ಕೊತ ಬಂದ್ರು. ಕ್ಲಾಸ್ ಆದ್ರೆ ಉಪನಿಷತ್ತು ಅವು ಇವು ಹೇಳ್ತಿದ್ರು. ಆದ್ರೆ ಬಹಿರಂಗಕ್ಕೆ ಮಾತ್ರ ಪರಮಾರ್ಥ ಚಿಂತಾಮಣಿ ಬಿಟ್ರೆ ಯಾರು ಎಲ್ಲಿ ಬೇರೆ ಎಲ್ಲಿ ಆ ಗ್ರಂಥವನ್ನು ಹೇಳಿಲ್ಲ ಅವ್ರು. ಯಾರು ಭಗವತ್ಪಾದರು ಕ್ಲಾಸ್ನ್ಯಾಗ ಯಪ್ಪ ಇಂಥ ಉಪನಿಷತ್ ನಡೆಸ್ಬೇಕ್ರಿಪ್ಪ ಅಂತ ಆಯ್ತು ಹೇಳ್ತಿದ್ರು. ಹೊರಗೆ ಮಾತ್ರ ಹೇಳ್ಬೇಕಾದ್ರೆ ಪರಮಾರ್ಥ ಚಿಂತಾಮಣಿ ಒಂದನ್ನ ಹೇಳೋರು. ಅದೇನವ್ರವ್ರು ಇದರು. ಅವಾಗ ಒಂದಿನ ಇವರು ಆ ಪರಮಾರ್ಥ ಚಿಂತಾಮಣಿ ಕೇಳೋದ್ರ ಸಂಬಂಧ ಹೋದ್ರು ಇವರು. ಯಾರು? ಚೆನ್ನೈ ಸ್ವಾಮಿಗಳು. ಅಲ್ಲಿ ಹೋದಾಗ ಏನಪ್ಪ ನಾವು ಇಷ್ಟೆಲ್ಲ ತಿಳ್ಕೊಂಡಿವಿ, ಇವ್ರ ಜೊತೆಗೆ ಮತ್ತೆ ಇನ್ನೂ 4 ಜನ ಇದ್ರು. ಚಲೋ ಸ್ವಭಾವ ಚೆನ್ನಾಗಿತ್ತು ನಮ್ಮ ಸ್ವಾಮಿಗಳದು. ಅವ್ರೆಲ್ಲರಿಗೂ ಆಮೇಲೆ ಬಂದವ್ರು ಇವರು. ದಯಾನಂದ ಸ್ವಾಮಿಗಳಾಗ್ಲಿ ಅದು ಎಲ್ಲ ಅಲ್ಲಿ ಕಬೀರ ಆಶ್ರಮಕ್ಕೆ ಆಮೇಲೆ ಬಂದವರು. ಅವ್ರಿಗೆಲ್ಲ ಅನುಕೂಲ ಮಾಡಿಕೊಟ್ಟು ಅಲ್ಲಿ ವೇದಾಂತಕ್ಕೆ ಅಲ್ಲಿಗೆ ಹೋದಾಗ ಇವ್ರ ಮನಸ್ಸಲ್ಲಿ ಪರಿವರ್ತನೆ ಆಯ್ತು. ಯಥಾರ್ಥ ಹಿಂಗೈತೆಲ್ಲ, ನಾವ್ ಏನೋ ತಪ್ಪು ತಿಳ್ಕೊಂಡೇವೆಲ್ಲ ಅಂತ ಅವರಿಗೆ ಕೇಳ್ಕೊಂಡ್ರು. ಆಯ್ತು ನೀವ್ ಬರ್ತೇನೆ ಅಂದ್ರೆ ಹೇಳ್ತೇನಪ್ಪ ನಾನು. ಆಮೇಲೆ ಸಂಸ್ಕೃತ ಪಾಠಕ್ಕೆ ಹಚ್ಚಿದ್ರು ಅವ್ರನ್ನ. ಎಲ್ಲೆಲ್ಲ ಅನುಕೂಲ ಆಕ್ಕೋತ ಬಂದ್ರು. ಅಲ್ಲೆಲ್ಲ ಡಾಕ್ಟರ್ಸು, ವಕೀಲರು ಎಲ್ಲ ಬರ್ತಿದ್ರಲ್ಲಿ ನಿತ್ಯ ಶಾಸ್ತ್ರ ಕೇಳಕ. ಇದಕ್ಕಿಂತ ಹೆಚ್ಚಿಂದ ಏನ್ ಹೇಳೋದೈತಪ್ಪ, ನೀ ಬಾಳ ಚಲೋ ಹೇಳ್ತಿ, ಇನ್ಯಾಕೆ ಸಂಸ್ಕೃತ ಬೇಕು ನಿನಗಂತ ರಗಡ ಮಂದಿ ಹೇಳಿದ್ರು. ಅದ್ರಾಗ ಒಬ್ರು ಇಲ್ಲ ನೀ ಸಂಸ್ಕೃತ ಕಲಿ ಇನ್ನೂ ಚೆನ್ನಾಗಿ ಆಗ್ತತಿ ಅಂತ ಸಾಹಿತ್ಯ ತನಕ ಸಂಸ್ಕೃತ ಓದಿದ್ರು. ಅನುಕೂಲ ಇತ್ತು, ಓದಿದ್ರು, ಓದಿಸಿದ್ರು. ಇವ್ರಿಗೇನು ಅನುಕೂಲ ಇರ್ಲಿಲ್ಲ, ಕೊಟ್ಟು ಫೀಸ್ ಗೀಸ್ ಕೊಟ್ಟು ಓದಿಸಿದ್ರಲ್ಲಿ ಜನ. ಬುಕ್ಕು ಎಲ್ಲ ಕೊಡ್ಸಿದ್ರು. ಆಮೇಲೆ ಒಮ್ಮೆ ಹೊಳೆ ನರಸೀಪುರಕ್ಕೂ ಕರ್ಕೊಂಡು ಹೋದ್ರು ಇವ್ರನ್ನ. ಭಗವತ್ಪಾದರ ಕರ್ಕೊಂಡು ಹೋದ್ರು. ಅಲ್ಲಿ 6 ತಿಂಗಳ ಪರ್ಯಂತರ ಉಳ್ಕೊಂಡ್ರು. ಇಲ್ಲಿ ಶಾಸ್ತ್ರ ಬಂದಾತಲ್ಲ ಅವಾಗ ಇವ್ರನ್ನ ಹೊರಗೆ ಹಾಕಿದ್ರು ಅವರು. ನೀ ಬೇರೆ ಶಾಸ್ತ್ರ ಹೇಳಿಕತ್ತಿ, ಬೇಡ, ಹೊರಗೆ ಹೋಗು ನೀನು. ಇವ್ರದೇನು ಒಂದು ಬ್ಯಾಗ್ ಇತ್ತು ಅಷ್ಟ. 2 ಬಟ್ಟಿ, ಬಹಳ ಅಂದ್ರೆ ಪುಸ್ತಕ ಒಂದು ಸ್ವಲ್ಪ ಜಾಸ್ತಿ ಇದ್ವು ಇವರು. ಆ ಪುಸ್ತಕ ಇದು ತಗೊಂಡು ಬೇರೆ ಒಬ್ಬರು ಮನೆ ಒಳಗೆ ಬಂದು ಅವ್ರ ಚರಿತ್ರೆ ಹೇಳ್ತೀನಿ ಹಂಗ ಹೆಂಗ ಅವ್ರು ಪರಿವರ್ತನ ಆದ್ರೆ ಅದನ್ನ ಕೈ ಬಿಡ್ಲಿಲ್ಲ ಅಂದ್ರೆ ಈ ತತ್ವನ ಗೊತ್ತಾಕಿದ್ದಿಲ್ಲ ಅವ್ರಿಗೆ. ಯಥಾರ್ಥ ಅವಾಗ ಇವರು ನಿಜಗುಣ ಶಾಸ್ತ್ರ ಬಹಳ ಚೆನ್ನಾಗಿ ಹೇಳ್ತಿದ್ರು. ಅದನ್ನು 1-2 ಕಡೆ ಕೇಳೇವ್ ನಾವು. ಲಕ್ಕಲ್ ಕಟ್ಟಿ ಒಳಗೆ ಬಂದಾಗಲಿ ಒಳ್ಳೆ ಚಲೋ ಹೇಳ್ತಿದ್ರು. ಮೊದ್ಲು ಅದನ್ನ ಹೇಳುವಾಗನು ಕೇಳೇವಿ. ಆಮೇಲೆ ಇಲ್ಲಿ ಹೊಳೆ ನರಸೀಪುರ ಶಾಸ್ತ್ರಕ್ಕೆ ಪರಿವರ್ತನಾಗಿ ಸಂಸ್ಕೃತ ಕಲಿತು
ಇಲ್ಲೋ ನಾವ್ ಹೀಗೆ ತಪ್ಪು ತಿಳ್ಕೊಂಡಿದ್ವಿ, ಇದೆಲ್ಲ ಯಥಾರ್ಥ ಅಲ್ಲ. ಅದ್ರೊಳಗ ಕಲ್ಪಿತ ಬಹಳ ಅದ. ಶ್ರೀಪುತ್ರ ಸ್ವಾಮಿಗಳ್ನು ಕೇಳಿದ್ರಂತವ್ರು. ಮತ್ತೆಪ್ಪ ಇಲ್ಲಿ ಹಿಂಗಾಕತ್ತಿ, ಸುಮ್ಮನೆ ಓದ್ಕೊತ ಹೋಗಿ ನಿಂಗೆ ಗೊತ್ತಾಕತ್ತಂತಿದ್ರಂತ. ಹೇಳ್ಕೊತ ಹೋಗಿ, ನೀ ಚೆನ್ನಾಗಿ ಹೇಳ್ತಿ, ವಾಕ್ ಶೈಲಿ ಚೆನ್ನಾಗೈತಿ, ಅಲ್ಲ ಇರು ಸತ್ಯತ್ವವನ್ನು ಹೇಳ್ತೇನೆ. ಆದ್ರೆ ಅವ್ರ ಪರಿವರ್ತನೆ ಆಗಲಿಲ್ಲ. ನನಗೆ ಯಥಾರ್ಥ ಬೇಕು, ಮುಮುಕ್ಷು ಆದವ ಏನ್ ಬೇಕಾಗ್ಯದ, ಯಾರು ಹೇಳಿದ್ರು ಅದು ಅನುಭವಕ್ಕೆ ಹೊಂದುವಂಗಿತ್ತಂದ್ರೆ ಪರಿವರ್ತನೆ ಆಗಿಬಿಡು. ಅಂದ್ರೆ ನಿರ್ಗುಣ ಶಾಸ್ತ್ರ ತಪ್ಪು ಅಂತಲ್ಲ. ನಿರ್ಗುಣ ಶಾಸ್ತ್ರ ಪರಿಪಕ್ವ, ಯಾಕಂದ್ರೆ ಅದು ಬೃಹದಾರಣ್ಯಕ ಉಪನಿಷತ್ತನ್ನ, ಚಾಂದೋಗ್ಯ ಉಪನಿಷತ್ತನ್ನ ರೆಫರ್ ಮಾಡೇ ಬರ್ದಾರ. ಅವರು ದೊಡ್ಡ ಪಂಡಿತರೇ, ದೊಡ್ಡ ವಿದ್ವಾನರೇ. ಆ ಛಂದಸ್ಸು ಎಂಥ ಇದೈತ್ ನೋಡ್ರಿ ಅದು. ಆ ಶೈಲಿ, ಅವ್ರು ದೊಡ್ಡ ಕವಿಗಳು. ಆದ್ರೆ ಕೆಲವೊಂದು ನೀವು ಓದಿಕೊಂಡವ್ರು, ನಿಮಗೆ ಗೊತ್ತಿರ್ತದ. ನಾನೇನು ಅದನ್ನ ಬಾಯಿ ಬಿಟ್ಟು ಹೇಳುವ ಅವಶ್ಯಕತೆ ಇಲ್ಲ. ನೆನಪಿಸ್ಬಿಡ್ತೇನೆ ನಾನು ಅಷ್ಟೇ. ಅವರು ಕೊನೆಗೆ ಜೀವ ಶಿವರ ಐಕ್ಯವನ್ನು ಹೇಳಿದರು. ಅದ್ವೈತಕ್ಕೆ ವಿರೋಧವಾಗಿರುವಂತಹ ಸಿದ್ಧಾಂತದ ಜೀವ ಬೇರೆ, ಶಿವ ಬೇರೆ, ಅದರೊಳಗೆ ಐಕ್ಯಕ್ಕನ. ಯಾಕಂದ್ರ ಪ್ರಬಲವಾಗಿ ವೀರಶೈವ, ಲಿಂಗಾಯತ ವೀರಶೈವ ಆಗಿರೋಣದ್ರಿಂದ ಅದಕ್ಕೆ ಯಾರಿಗಾದ್ರೂ ಅವರವ್ರ ಧರ್ಮದ ಬಗ್ಗೆ ಅಭಿಪ್ರಾಯ ಅಥವಾ ಮೋಹ ಇದ್ದೇ ಇರ್ತದೆ. ಅದನ್ನ ಮಂಡಿಸಬೇಕು ಅಂತ ಕೆಲವೊಂದು ಕಡೆ ನೋಡ್ರಿ ನೀವು. ಅವ್ರಿಗೇನು ಸುಳ್ಳೇನಲ್ಲ, ಅವ್ರ ಐಕ್ಯ ಹೇಳ್ಯಾರ. ಐಕ್ಯ ಎರಡು ವಸ್ತುಗಳಲ್ಲಿ ಜರುಗುವಂಥ ಸ್ಥಿತಿ ಅದು. ಎರಡು ವಸ್ತುಗಳನ್ನು ಒಪ್ಕೊಂಡಾರಂದಂಗಾತ. ಅದಕ್ಕ ಇಲ್ಲಿ ಎಲ್ಲರ ಐಕ್ಯದ ಮಾತು ಬಂದೈತೆ ನೋಡ್ರಿ. ಭಾಷ್ಯಕಾರರಲ್ಲಿ, ಶಂಕರರ ಇದರಲ್ಲಿ ಇರುವುದು ಒಂದನ್ನ ಪ್ರತಿಪಾದನೆ ಮಾಡ್ತಾರೆ. ಸೂಕ್ಷ್ಮವಾಗಿ ನಾವು ಅವಲೋಕನ ಮಾಡಿದ್ರೆ ಕೆಲವೊಂದು ಗ್ರಂಥದೊಳಗೆ ಅದ ಐಕ್ಯ ಹೇಳ್ತಾರ. ಯಾವ್ದ್ರೊಳಗೆ ಯಾವ್ದು ಹೋಗಿ ಐಕ್ಯ ಆಗ್ಬೇಕು? ಅದ್ವಿತೀಯ ಆತ್ಮ ಅಂತ ಅವರು ಬೋಧ ಮಾಡ್ಯಾರ. ಯಥಾರ್ಥವಾಗಿ ಮೊದ್ಲು ಎಲ್ಲ ಹಾಗ ಮಾಡ್ಕೊಡು. ಕೊನೆಗೆ ಪೂರ್ಣ ಅವಲೋಕನ ಮಾಡ್ರಿ. ಅದ್ವೈತ ಸಿದ್ಧಾಂತ ಕೆಲವೊಂದು ಕಡೆ ಮೋಹಪಟ್ಟು ಧರ್ಮಕ್ಕೆ ಕಟ್ಟು ಬಿದ್ದು ಅನೇಕ ಜನ ಆ ರೂಪದೊಳಗೆ ಹೇಳೋದು, ಬೋಧ ಮಾಡೋದು ಪರಂಪರಾಗತವಾಗಿ ಬಂದ್ಬಿಟ್ಟದ. ಅದು ಇನ್ನೂ ಅಷ್ಟು ಕ್ಲಾರಿಫೈ ಮಾಡ್ಕೋಬೇಕಂದ್ರ ವೇದಾಂತ ಇತಿಹಾಸ ಅಂತ ಒಂದಿದೆ, ಅದನ್ನ ನೋಡ್ಕೊಳ್ರಿ. ಅಲ್ಲಿ ಬಹಳ ಮಾರ್ಮಿಕವಾಗಿ ಪಂಚಪಾದಿಕಾಕಾರರಾಗ್ಲಿ, ಭಾಮತಿಕಾರರಾಗ್ಲಿ ಯಾವ ರೂಪದೊಳಗೆ ಯಾವ್ಯಾವುದನ್ನು ಕಲ್ಪನಾ ಮಾಡ್ಕೊಂಡಾರ. ಅನೇಕ ಮತಗಳ ಉತ್ಪತ್ತಿ ಆಗ್ಲಿಕ್ಕೆ ಕಾರಣದ ಸ್ವಲ್ಪ ತಿಳುವಳಿಕೆನ. ಅದ್ವಿತೀಯ ಆತ್ಮನಲ್ಲಿ ಮತ್ತೊಂದು ವಸ್ತು ಬಂದು ಐಕ್ಯಕತಿ ಅಂದ್ರ ವೇದಾಂತನ ಬಿದ್ದು ಹೋಗ್ತೈತಲ್ಲ, ಅದ್ವೈತ ಸಿದ್ಧಾಂತನ ಬಿದ್ದು ಹೋಗ್ತೈತಿ.
ನಾವ್ ಇರುದು ಅದ್ರಾಗ ಅದೇವಿ, ಶರೀರದೊಳಗನ ಅದೇವಿ ಅಂತ ಕಲ್ಪನಾ ಬಲವಾಗಿ ನಂಬಿ ಬಿಟ್ಟಿವಲ್ಲ. ಅದಕ್ಕ ಮತ್ತ ಹಾಗೆ ತಿಳ್ಕೊಂಡಿರಿ. ಅವರು ಕೆಲವೊಂದು ಕೊನೆಗೆ ಅದು ಮಾಡಿರೋದು ಅದ್ವೈತ ಸಿದ್ಧಾಂತಕ್ಕೆ ವಿರೋಧ. ಆದ್ರೆ ಪೂರ್ಣ ಅವರೆಲ್ಲ ಬೃಹದಾರಣ್ಯಕ ಉಪನಿಷತ್ತಿನ ಅನುವಾದವನ್ನ ಮಾಡಿಕೊಂಡ ಬಂದವರು. ಯಥಾರ್ಥ ಹೇಳ್ಯಾರ, ಇಲ್ಲಂತಲ್ಲ. ಅದು ಧರ್ಮ, ಅದು ಕಟ್ಟಪ್ಪಣೆನೋ ಅಥವಾ ಅದರ ಮೇಲಿನ ಮೋಹಕ್ಕೋ ಅಥವಾ ಶಿವನ ಮೇಲಿನ ಪ್ರೀತಿಗೋ. ಪರಮಾರ್ಥ ಶಿವನೂ ಅಲ್ಲ, ವಿಷ್ಣುನೂ ಅಲ್ಲ, ಬ್ರಹ್ಮನೂ ಅಲ್ಲ. ಇದರ ಗೊತ್ತದಲ್ಲ ನಮಗ. ಯಾವ ರೂಪಾದಿಗಳು ಇಲ್ಲ ಅವನಿಗೆ. ಅದಕ್ಕ ನಾವು ಏನೇನು ತಪ್ಪು ತಿಳ್ಕೊಂಡೆವೋ ಅವನ್ನ ಅಲ್ಲಗಳದ ನಿಲ್ಲುವಂಥ ಯಾರು ಧೀರರೋ, ಇಲ್ಲ ಈ ಪರಮಾರ್ಥ ತತ್ವ ಹೇಗಿದೆ ಹಾಗ ಕಂಡುಕೋಬೇಕು ಅನ್ನುವಂಥ ಧೀರತ್ವ ನಮ್ಮಲ್ಲಿ ಬಂತು ಅಂದ್ರ, ಯಥಾರ್ಥ ಬಂತು ಅಂದ್ರ ಅವಾಗ ಧೈರ್ಯ ಸ್ವಾಭಾವಿಕವಾಗಿನ ಬರ್ತದ, ಇಲ್ಲ ಅಂತಲ್ಲ. ಯಥಾರ್ಥನಾದ. ಆದ್ರ ಆ ಮೋಹ ಆ ರೀತಿ ಅವ್ರನ್ನ ಪರಿವರ್ತನ ಮಾಡಿರಬಹುದು ಅಂತ ನಾವು ಕಲ್ಪಿಸ್ಕೋಬಹುದು. ಧರ್ಮದ ಮೋಹ. ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್. ನೋಡೋದು ಧರ್ಮನೂ ಅಲ್ಲ, ಅಧರ್ಮನೂ ಅಲ್ಲ. ಪರಮಾರ್ಥ ತತ್ವ ಯಾವುದೂ ಅಲ್ಲ. ಹಾಗೆ ಗ್ರಂಥ ಅವಲೋಕನ ಮಾಡೋ ಮುಂದ ಅನುಭವಾನುಸಾರಿಯಾಗಿ ಮಾಡಿಕೊಂಡ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಈಗ ನೋಡ್ರಿ, ಸಿದ್ಧಾರೂಢರಾಗಲಿ, ಜಡ್ಯಪ್ಪಜ್ಜರಾಗಲಿ, ಶಿವಾನಂದಪ್ಪಗಳಾಗಲಿ, ಇಲ್ಲಿ ಅನೇಕ ಸತ್ಪುರುಷರು ಷಟ್ಶಾಸ್ತ್ರವನ್ನ, ನಿಜಗುಣದ ಷಟ್ಶಾಸ್ತ್ರವನ್ನ ಬಳಸಿಕೊಂಡಾರ. ತಪ್ಪೇನಲ್ಲ. ಆದ್ರೆ ಎಲ್ಲಿ ಧರ್ಮದ ಮೋಹ ಇರುತ್ತೋ ಅಲ್ಲಿ ಅದ್ವೈತ ಸಿದ್ಧಾಂತ ಬಿದ್ದು ಹೋಗುತ್ತೆ. ಇಷ್ಟು ಲಕ್ಷ ಇಟ್ಟರೆ ಸಾಕು. ಉಳಿದೆಲ್ಲ ಸರಿನದು. ಧರ್ಮಕ್ಕ ಕಟ್ಟು ಬಿದ್ರ ಇಲ್ಲೇ ಒಂದ್ ಕಡೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ನೋಡೋದು ಹೆಂಗ ಬರ್ತದ ಹೇಳ್ತೇನೆ. ಅವರು ಬ್ರಾಹ್ಮಣರು ಆಗಿರೋಣದಿಂದ ಅದು ಯಾವ ಗ್ರಂಥ ಅಂತ ನೆನಪು ಉಳಿದಿಲ್ಲ ನನಗೆ. ಅಲ್ಲಿ ಆ ಬ್ರಾಹ್ಮಣನ ವರ್ಣನ ಮಾಡೋ ಮುಂದೆ ಅವನ ಬ್ರಹ್ಮಜ್ಞಾನಿಗರನು ಅಂತ ಒಂದು ಮಾತು ಬಳಸಿಕೊಂಡಾರ ಅವ್ರು. ಎರಡನೇ ಎಡಿಷನ್ಯಾಗ ಅದನ್ನ ತೆಗೆದು ಹಾಕಿದ್ರು. ನೋಡಲ್ಲಿ ನನಗ್ಯಾಕೆ ಮೋಹ ಬಂತು ಅಂತ ಎಚ್ಚರ ಬಂತು ಅವ್ರಿಗೆ. ಮೊದಲು ವರ್ಣನ ಮಾಡೋ ಮುಂದೆ ಬ್ರಾಹ್ಮಣ ವರ್ಣಗಳನ್ನು ಹೇಳೋ ಮುಂದೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳೋ ಮುಂದೆ ಬ್ರಾಹ್ಮಣನ ಶ್ರೇಷ್ಠ ಸ್ಥಾನದೊಳಗೆ ವರ್ಣನ ಮಾಡಿದ್ರು. ನಮ್ಮ ಅಪ್ಪವ್ರ ಇದ್ರಾಗ ಐತದ, ಯಾವ ಗ್ರಂಥ ಅಂತ ನೆನಪು ಉಳಿದಿಲ್ಲ ನನಗ. ಆದ್ರೆ ಅದನ್ನ ರೀಪ್ರಿಂಟ್ ಮಾಡಿಸ್ಬೇಕಾದಾಗ ಅದನ್ನ ಕಿತ್ತು ಹಾಕಿದ್ರು. ಇದು ತಪ್ಪು, ವರ್ಣಾಶ್ರಮ ಧರ್ಮ ಇದ್ರಾಗ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದ್ವೈತದೊಳಗೆ ಸಿದ್ಧ ಆಗೋದಿಲ್ಲ, ಅದನ್ನ ತೆಗೆದು ಹಾಕ್ರಿ. ಅವನು ಶೇಲ್ಗಿದ್ದದ್ದು ಎಲ್ಲ ತೆಗೆದು ಬಿಟ್ರು. ಎಲ್ಲೋ ಮೊದ್ಲು ಯಾರು ತಗೊಂಡಿದ್ದಾರ ಅವ್ರ ಕಡೆ ಅಷ್ಟ ಉಳ್ಕೊಂಡದ.
ಅವ್ರಿಗಿನ್ನು ಒಮ್ಮೆಮ್ಮೆ ಮೋಹ ಬಂದ್ಬಿಡ್ತದ. ಹಾಗೆ ಧರ್ಮದ ಅಭಿಮಾನ ಬಂದ್ಬಿಟ್ಟಿತ್ತು ಅವ್ರಿಗಿನ್ನು. ಅವನು ಒಳ್ಳೆ ರೀಪ್ರಿಂಟ್ ಮಾಡಿಸಿದ್ರು ಅವರು, ಅದು ತಪ್ಪ್ಯದ ಗ್ರಂಥ. ಹೀಗ ಯಾವಾಗ ಯಥಾರ್ಥ ಗೊತ್ತಾತು, ಎಷ್ಟು ಶೇಲ್ ಆಗ್ಯಾವ ಅಷ್ಟು ಹೋಗ್ಲೆವು. ಒಂದು 50, 60, 100 ಗಟ್ಲೆ ಶೇಲ್ ಆಗಿರ್ಬೋದು. ಉಳಿದು ಎಲ್ಲ ತೆಗಿಸ್ಬಿಟ್ರು. ಶೇಲ್ ಗಿಡಬೇಡ್ರಿ, ಅವನ್ನ ಪಬ್ಲಿಸಿಟಿ ಮಾಡಬೇಡ್ರಿ, ಅದ್ರಾಗ ತಪ್ಪೆದ, ಬಹಳ ತಪ್ಪೆದ. ಮತ್ ಹೊಳ್ಳಿ ಅದನ್ನ ಬರೆದು ಪ್ರಿಂಟ್ ಮಾಡ್ಯಾರ. ಅವ್ನು ಮತ್ ಹೊಳ್ಳಿ ರೀಪ್ರಿಂಟ್ ಮಾಡ್ಸ್ಯಾರ. ಅದ್ರೊಳಗಿಲ್ಲ ಆ ವಿಷಯ. ನಾನು ಎಲ್ಲಿ ತಪ್ಪು ಮಾಡಿದೆ, ಧರ್ಮ ಮೋಹ ನನಗೆ ಯಾಕೆ ಬಂತು, ಅದ್ರ ಬಗ್ಗೆ ಬಹಳ ಪಶ್ಚಾತ್ತಾಪ ಪಟ್ಟು ಬರ್ದಾರ ಅದ್ರ. ಅದು ದ್ವೈತವನ್ನ ಪ್ರತಿಪಾದನೆ ಮಾಡಬೇಕು ಅಂತ ಉತ್ಕಟ ಇಚ್ಛಾ ಇದ್ದವ್ರಿಗೆ ಹಾಗೆ ಮಾಡ್ತಾರ. ಅದೆಷ್ಟೇ ಲಾಸ್ ಆಗ್ಲಿ ತೆಗೆದು ಬಿಡ್ರಿ ಅದನ್ನ ಅಂತ ಹೇಳಿ. ಅದೇನು ಶಂಕರ ಸಂಸ್ಮರಣದಾಗ ಐತೋ ಅದು ಗೊತ್ತಿಲ್ಲ, ನಂಗೆ ನೆನಪು ಇಲ್ಲ ನನ್ಗೆ. ಆ ಗ್ರಂಥ ಅವರು ನಮ್ಮ ಅಪ್ಪಗಳು ಹಂಗ ನೋಡಿಲ್ಲಿ ಧರ್ಮ ಹ್ಯಾಗ ಮೋಹಕ್ಕ ಕಟ್ ಮಾಡ್ತತಿ ಅನ್ನೋದು ಕಷ್ಟ ತೋರಿಸಿ ತಮ್ಮ ಹತ್ರ ಇಟ್ಕೊಂಡ್ರ. ಪುಸ್ತಕ ಕೊಡ್ಲಿಲ್ಲ, ಯಾರಿಗೂ ಕೊಡ್ಲಿಲ್ಲ. ಈಗೂ ಅದ ನಮ್ಮ ಇದ್ರಾಗ. ಈಗ ಹೊಸ ಎಡಿಷನ್ ಅದ, ಅದ್ರಾಗ ಪಶ್ಚಾತ್ತಾಪ, ನಾನ ಈ ಮೋಹಕ್ಕೆ ವಶನಾಗಿದ್ದೇನಿ ಅಂತ ಹೇಳ್ಕೊಂಡು ಪಶ್ಚಾತ್ತಾಪ ಪಟ್ಟು ಬರದಾರ. ಆಮೇಲೆ ಹಿಂಗಿರ್ತದ ಇಲ್ಲ ಅಂತಲ್ಲ. ತಪ್ಪನ್ನ ತಿದ್ಕೋತಾರ, ತಪ್ಪನ್ನ ದೊಡ್ಡವರು ಬೇಗ ತಿದ್ಕೋತಾರ. ಅದ್ವೈತ ಸಿದ್ಧಾಂತಕ್ಕೆ ವಿರೋಧ ಆಗ್ತದೆ, ಅದು ತೆಗಿಸೇ ಬಿಟ್ರ ಅದನ್ನ. ಅವ್ರು ಶೀಲ ಮಾಡಿಸ್ಲಿಲ್ಲ. ಇನ್ನು 1000 ಎಷ್ಟೋ ಚಿಲ್ಲರ ಪ್ರತಿಗಳಿದ್ವು, ಶೀಲ ಮಾಡಿಸ್ಲಿಲ್ಲ. ಪಶ್ಚಾತ್ತಾಪ ಪಟ್ಟು ಬರದ್ರು. ವರ್ಣಾಶ್ರಮ ಪದ್ಧತಿ ಹೇಗ ಬಂತು ಹೇಗಿಲ್ಲ. ಅವಾಗ ಬ್ರಾಹ್ಮಣರು ಶ್ರೇಷ್ಠ ಅಂತನ ಹೇಳಿದ್ರು ಅವರು. ಬ್ರಾಹ್ಮಣರಿಗೆ ಮೋಹ ಇರ್ತದ, ಆದ್ರೆ ದ್ವೈತಿಗಳಿಗೆ ಇರಬಾರ್ದಲ್ಲ. ಅದಕ್ಕೆ ಅವ್ರು ಪಶ್ಚಾತ್ತಾಪ ಪಟ್ಟು ಅದನ್ನ ತೆಗ್ಸಿದ್ರು. ಹೇಳಿ ಕಾರಣ ಏನು ಅಂದ್ರ, ಅದು ನಾವು ಹೊರಟಾಗ ನಾವು ಈ ಪಶ್ಚಿಮ ದಿಕ್ಕ ಪೂರ್ವ ಅಂತ ತಿಳ್ಕೊಂಡು ಅತ್ತಾಗ ಓಡಾಕತ್ತೇವಿ. ಏನ್ ಮಾಡಿದ್ರು ಬೇರೆದವ್ರು ಯಾರು ಏನ್ ಹೇಳಿದ್ರು ಬಿಡುದಿಲ್ಲ. ಯಾಕಂದ್ರೆ ನಂಬಿ ಬಿಟ್ಟೇವಿ ನಾವು. ಅದ್ವೈತ ಆಗಲಿ ವೇದಾಂತ ಸಿದ್ಧಾಂತ ಆಗಲಿ ಇದು ಬರೀ ನಂಬಿಕೆ ವ್ಯವಹಾರ ಅಲ್ಲ. ಅನುಭವದೊಳಗ ಪರ್ಯವಸಾನ ಹೊಂದಬೇಕು. ಅನುಭವಕ್ಕೆ ಸಾರ್ವತ್ರಿಕ ಅನುಭವದಲ್ಲಿ ಪರಿಪೂರ್ಣತೆಯನ್ನು ಹೊಂದಿದ್ರೆ ಮಾತ್ರ ಒಪ್ಪಬೇಕು ಅಂತ ಶಂಕರರ ಸಮ್ಮತ. ಹಾಗಿದ್ರೆ ಅದನ್ನ ಒಪ್ಕೋಬಹುದು. ಯಾರ ಹೇಳ್ಯಾರ, ಸುಖಾದಪಿ ಬಾಲಾದಪಿ ಅಂತ ಹೇಳ್ಕೊತ ಬಂದಾರ. ಒಂದು ಗಿಳಿ ಹೇಳಿದ್ರು ಅದನ್ನ ಒಪ್ಕೊಳ್ರಪ್ಪ, ಅದು ಸಾರ್ವತ್ರಿಕ ಪರಿಪೂರ್ಣ ಅನುಭವದೊಳಗೆ ಪರ್ಯವಸಾನ ಆಗುವಂತಹ ವಿಷಯ ಇತ್ತು ಅಂದ್ರೆ ಒಪ್ಕೊಳ್ರಿ, ಅದನ್ನ ಅಲ್ಲಿ ಗಳಿಬೇಡ್ರಿ. ಅದು ಅದ್ವೈತಕ್ಕೆ ವಿರೋಧ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕ ನಾವು ಪರಮಾರ್ಥ ತತ್ವ ತಿಳ್ಕೊಂಡು ಪಾರಾಗಬೇಕನ್ನುವರು ಯಾವ ಧರ್ಮಕ್ಕಾಗಲಿ ದೊಡ್ಡವರು ಹಾಕಿ ಕೊಟ್ಟಾರ ಅನ್ನೋ ಭಾವನೆ ಅಥವಾ ನಂಬಿಕೆ ಆಗಲಿ ಇದನ್ನ ಇಡಬಾರ್ದು. ಅನುಭವಕ್ಕೆ ಅನುಸರಿಸಿಕೊಂಡು ಯಾವ ಗ್ರಂಥ ಇರಲಿ ಅದನ್ನ ಒಪ್ಕೋಬೇಕು. ಅನುಭವಕ್ಕಿಲ್ಲದನ್ನ ಒಪ್ಕೊಳ್ಳಕ್ ಆಗುದಿಲ್ಲ. ಅದು ಕ್ರಮೇಣ ನಿಮ್ಮ ಅನುಭವಕ್ಕನ ವಿರೋಧ ಆಗ್ಲಿಕ್ಕತ್ತೀವ ಅಂದ್ರೆ ನಿಮ್ಮ ಒಪ್ಪೋದಿಲ್ಲ. ಸಾಧಕನಿಗೆ ಅದು ವಿರೋಧ ಆತು ಅಂದ್ರ ಇದೇನೋ ಸಂಶಯಾಸ್ಪದದೊಳಗನ ಉಳ್ಕೊಳ್ಳುತ್ತ, ಇದರಲ್ಲಿ ಅನುಭವ ಪರ್ಯವಸಾನತ್ವ ಇಲ್ಲ ಅಂತ ಗೊತ್ತಾತು ಅಂದ್ರ ಅವನ ಕೈ ಬಿಡ್ತಾನ. ಇದ್ರಾಗ ಏನೋ ಕುಂದದ ಅಂತ ಹೇಳಿ. ಹಾಗೆ
ಅವಂಗ ಯಾರು ಹೇಳಿದ್ರು ಪಶ್ಚಿಮನ ಪೂರ್ವ ಅಂತ ತಿಳ್ಕೊಂಡು ಓಡ್ಲಿಕ್ಕತ್ತ ಅವಂಗ ಯಾರು ಹೇಳಿದ್ರು ಇವ್ರು ನನ್ನ ಸಾಧನೆಗೆ ಆತಂಕ ಮಾಡ್ತಾರ ಅನ್ನೋ ಭಾವನೆ ಅದ. ಅವ ಹೋಗಿ ಸೇರ್ಬೇಕಾದ ಸ್ಥಳ ಸೇರಿದಾಗ ಅಯ್ಯೋ ನಾನು ವ್ಯರ್ಥ ಮಾಡ್ಕೊಂಡಿಲ್ಲ, ಆಯುಷ್ಯನ ಹೋಗ್ಬಿಡ್ತು. ಆಮೇಲೆ ಪಶ್ಚಾತ್ತಾಪ ಪಟ್ರ ಅವಂಗ ಕಾಲಾವಕಾಶ ಇರುವುದಿಲ್ಲ. ಸಾರ್ವತ್ರಿಕ ಪರಿಪೂರ್ಣ ಅನುಭವವನ್ನ ನೋಡ್ಕೊಂಡ ಸಾಗ್ಬೇಕ ನಾವು. ಅಗ್ನಿ ತಿಳಿದು ಮುಟ್ಟಿದ್ರೂ ಸುಡ್ತತಿ, ತಿಳಿದ ಮುಟ್ಟಿದ್ರೂ ಸುಡ್ತತಿ. ಸುಡುದು ಅದ್ರ ಧರ್ಮ. ಅದನ್ನ ಯಾರೋ ಒಬ್ರು ಮಹಾತ್ಮರು ಶೀತಲ ಸ್ವರೂಪ ಐತೆ ಪಾದಕ್ಕ ಅಂತ ಹೇಳಿದ್ರು, ಒಪ್ಕೋತೀರ ನೀವು? ಸಾಧ್ಯನೇ ಇಲ್ಲಲ್ಲ, ನಾವು ಒಪ್ಕೊಳ್ಳೋದಿಲ್ಲ. ಅನುಭವದಾಗ ಸುಡ್ತತ್ರಿ ಅದು. ನೀವು ಶೀತಲವಾಗಿ ಐತಿ ಅಂತ ಹೇಳಿದ್ರೆ ಅದನ್ನ ಹೆಂಗ ನಂಬೋದು? ಅನುಭವಕ್ಕೆ ವಿರೋಧ ಐತಲ್ಲದು. ಅದಕ್ಕೆ ಅನುಭವದೊಳಗ ಅದು ಸಾರ್ವತ್ರಿಕ ಮತ್ತು ವೈಯಕ್ತಿಕ ಅನುಭವಕ್ಕೆ ಹೊಂದುವುದಿಲ್ಲ ಅದು. ಯಾಕಂದ್ರೆ ಕೆಲವೊಬ್ಬರು ಸಾಧನೆಗಳನ್ನ ಮಾಡಿ ಅನೇಕ ಸಿದ್ಧಿಗಳನ್ನ ಮಾಡ್ಕೊಂಡಿರ್ತಾರೆ. ಕರ್ಮಕ್ಕೆ ಫಲ ಇದ್ದ ಇದೆ. ಉಪಾಸನಾ ಬಲದಿಂದ ಅನೇಕ ಸಿದ್ಧಿಗಳನ್ನ ಪ್ರಾಪ್ತ ಮಾಡ್ಕೊಂಡಿರ್ತಾರೆ, ಇಲ್ಲಂತಲ್ಲ. ಅದನ್ನ ಮತ್ತೆ ಅಲ್ಲನು ಗಳದಿಲ್ಲ ವೇದಾಂತಿಗಳು. ಅದಕ್ಕೆ ಫಲ ಐತಿ, ಆದ್ರೆ ಅವ್ರು ಯಾರು ಜ್ಞಾನಿಗಳಲ್ಲ ಅಂತ ತೀರ್ಮಾನ. ಅಂದ್ರೆ ಅವ್ರ ಅನುಭಾವಿಗಳಲ್ಲ, ಅವ್ರಿಗೆ ಮೋಕ್ಷ ಆಕ್ಕತಿ ಅಂತ ಇಲ್ಲ. ಚಾಂಗದೇವ ಮಹಾರಾಜರು 1400 ವರ್ಷ ಇದ್ರಲ್ಲಿ ಯಮನೂರಾಗ. ಒಂದಲ್ಲ ಎರಡಲ್ಲ, 14,400 ವರ್ಷಗಳ ಪರ್ಯಂತರ ಇದ್ರು. ಏನನ್ನ ನಂಬಿಕೊಂಡು? ಅದ ಸಿದ್ಧಿಯನ್ನ ನಂಬಿಕೊಂಡ 1400 ವರ್ಷ ಕಾಲ ತೆಗೆದ್ರು. ಹೊಸಳ್ಳಿ ಬೂದಿಹಳ್ಳಿ ಸ್ವಾಮಿಗಳು 750 ವರ್ಷಗಳ ಪರ್ಯಂತರ ಬದುಕಿದ್ರು. ಜ್ಞಾನಿ ಆದವರು ಒಮ್ಮೆ ಅವರು ಸಂಪರ್ಕ ಮಾಡಿದಾಗ ಓಹೋ ನಾ ಏನ್ ತಪ್ಪು ಮಾಡೇನಿ ಅಂತ ಗೊತ್ತಾತವ್ರಿಗೆ. ಪರಿವರ್ತನ ಆದ್ರು. ಯಥಾರ್ಥ ತಿಳಿದು ಮೋಕ್ಷ ಪ್ರಾಪ್ತ ಮಾಡ್ಕೊಂಡ್ರಲ್ಲ, ಮೋಕ್ಷ ಗತಿಯನ್ನು ಹೊಂದಿದ್ರು. ಹೊಸಳ್ಳಿ ಬೂದಿಹಳ್ಳಿ ಸ್ವಾಮಿಗಳಿಗೆ ನಾಗಲಿಂಗಪ್ಪಜ್ಜರು ಹೋಗಿ ಹೇಳಿದ್ರು. ಚಾಂಗದೇವ ಮಹಾರಾಜರಿಗೆ ಮುಕ್ತಾ, ನಾಮದೇವನ ತಂಗಿ ಮುಕ್ತಾ ಬಂದು ಹೇಳಿದ್ರು, ಮುಕ್ತಿಗಾಗಿ 64 ಗಡಿಯ ಅಂತ 14 ವಾಕ್ಯದೊಳಗೆ ಹೇಳಿ 14 ಶ್ಲೋಕಗಳನ್ನ ಹೇಳ್ಯಾರ. ಅವನ್ನ ಈಗಾದ್ರೂ ಅಲ್ಲಿ ಮಂಗಲಾಚರಣೆ ಮಾಡ್ಬೇಕಾರ 14 ಶ್ಲೋಕಗಳನ್ನು ಹೇಳೇ ಮಂಗಲ್ ಮಾಡ್ತಾರ ಅವ್ರು. 64 ಗಡಿಯ ಅಂತ ಐತಿ. ಅಭಂಗ, ಅವ್ರ ಅಭಂಗ ಅಂತ ಕರೀತಾರ, ಇವ್ರು ಶ್ಲೋಕ ಅಂತ ಕರೀತಾರ. ಅವು ಬರೀ ಪರಿಪೂರ್ಣವಾಗಿ ಆತ್ಮಜ್ಞಾನವನ್ನ ಬೋಧ ಮಾಡ್ಯಾರ. ಅಲ್ಲಿ 14 ಶ್ಲೋಕಗಳಲ್ಲಿನೂ ಕೂಡ ಆತ್ಮಜ್ಞಾನವನ್ನ ಬೋಧ ಮಾಡ್ಯಾರ. ಈಗೂ ಅವ್ರು ಭಜನಾ ರೂಪದೊಳಗೆ ಅದನ್ನ ಹೇಳೇ ಆಮೇಲೆ ಮಂಗಲ ಮಾಡ್ತಾರೆ, ಮಂಗಳಾರತಿ ಹೇಳ್ತಾರೆ. ಚಾಂಗದೇವ ಮಹಾರಾಜಿಗೆ ಆರತಿ ಬೆಳಗ್ತಾರೆ. ಅದನ್ನ ಅರ್ಥವತ್ತವಾಗಿ ಎಷ್ಟು ಅಳವಡಿಸಿಕೊಂಡಾರ ಅದು ಅವರವ್ರಿಗೆ ಬಿಟ್ಟು ವಿಷಯ. ಅದನ್ನ ಗಜಾನನ ಮಹಾರಾಜರು, ಇಂಚಿಗೇರಿ ಸಂಪ್ರದಾಯದ ಮೂಲ ಪುರುಷರು ಗಜಾನನ ಮಹಾರಾಜರು, ಅವರು ಅದೇ ಮುಕ್ತ 64 ಗಡಿಯನ್ನು ವಚನ ರೂಪವಾಗಿ ಅಥವಾ ಅಭಂಗ ರೂಪವಾಗಿ ಹೇಳ್ತಾರೆ. ಅವರು ಹೇಳ್ತಾರೆ ನೋಡ್ರಿ. ಅವರು ಊರಾಗ ಸತೆ ಮೆರವಣಿಗೆ ಹೊಂಟ್ರ ಆ 14 ಅಭಂಗಗಳನ್ನು ಬಿಟ್ಟು ಬೇರೆ ಏನು ಹೇಳುದಿಲ್ಲ. ಮುಗಿದ್ಮೇಲೆ ಮತ್ತೆ ಹೊಳ್ಳಿ ಅದನ್ನ ಪ್ರಾರಂಭ. ಈ ಓಣಿಗೆ ಬಂದು ಮುಗೀತೀವಿ ಅಂದ್ರೆ ಮತ್ತೆ ಮುಂದಿನ ಓಣಿಯಾಗ ಅದನ್ನ ಹೇಳೋದು. ಅದೊಂದು ಪದ್ಧತಿ ಅವರಲ್ಲಿ ಉಳ್ಕೊಂಡದ. ಅದಕ್ಕೆ
ಯಾವ್ದು ಯಥಾರ್ಥ ಐತಿ ಅಂತ ನೋಡಿಕೊಳ್ಳುವಷ್ಟು ಜಿಜ್ಞಾಸಕರಿಗೆ ಬಂದ್ರೆ ಅವರು ಕೃತಾರ್ಥರಾಗ್ತಾರ ನೋಡ್ರಿ, ಪಾರಾಗ್ತಾರ. ನಾವು ಅಭಿಮಾನ ಮಾಡ್ಕೊಂಡು ಏನೇನೋ ಕಲ್ಪನೆಗಳನ್ನು ಮಾಡ್ಕೊಂಡ್ರ ಅದು ಹಂಗಾಗುದಿಲ್ಲ, ಅದಲ್ಲೇ ಉಳ್ಕೊಳ್ಳತ್ತ. ನಮಗೇನು ಫಲ ಸಿಗಬೇಕಾಗೈತಿ ಅದು ಸಿಗುವುದಿಲ್ಲ. ಹೀಗಿದ್ದುಕೊಂಡಿದೆ ಅದು ಯಥಾರ್ಥವಾಗಿ. ಆದ್ದರಿಂದ ಇಲ್ಲಿ ನೋಡಿ, ಅವ ನಮ್ಮ ಯಾರಾದರೂ ಅವಾಗ ಸಲಹೆ ಕೊಟ್ರ ತನ್ನ ಉದ್ದೇಶಕ್ಕೆ ಭಂಗವನ್ನು ಮಾಡುವರಲ್ಲ ಎಂದು ಅವರ ಮೇಲೆಯೇ ರೇಗಿ ಬೀಳುತ್ತಾನೆ. ನೀವು ಹೊಂಟದ್ದು ಪಶ್ಚಿಮವ ಪೂರ್ವ ಅಲ್ಲದು ಅಂತ ಯಾರಾದ್ರೂ ನಡುವೆ ತಡದ್ ಹೇಳಕ್ ಬಂದ್ರ ನನ್ನ ಸಾಧನೆಗೆ ವಿಳಂಬ ಮಾಡ್ತಾರ ಇವ್ರು ಅಂತ ಹೇಳಿ ಅವ್ರ ಮೇಲೆ ಸಿಟ್ಟು ಗೆದ್ದು ಮತ್ತು ಓಡ್ತಾನ, ಬಿಡುದಿಲ್ಲ. ಅವಾಗ ಅನುಭವಕ್ಕೆ ಬರೋ ತನಕ ಓಡವನ. ಯಾವಾಗಿದು ಪಶ್ಚಿಮ ಅಂತ ಗೊತ್ತಾಗುವ ಪರ್ಯಂತರ ಓಡವನ. ಅಲ್ಲವೇ ಪ್ರಕೃತದಲ್ಲಿಯೂ ಹೀಗೆ ನಾವು ನಮ್ಮ ಸ್ವರೂಪವನ್ನು ಅರಿಯವು, ಅದನ್ನು ತಪ್ಪಾಗಿಯೂ ತಿಳಿದುಕೊಂಡಿರುವವು. ಆ ತಪ್ಪು ತಿಳುವಳಿಕೆಯನ್ನು ಸರಿಯಾದ ತಿಳುವಳಿಕೆಯಿಂದೇ ನಾವು ಗಟ್ಟಿಯಾಗಿ ನಂಬಿ ಆ ನಂಬಿಕೆಯ ಮೇಲೆಯೇ ನಮ್ಮ ವ್ಯವಹಾರವನ್ನೆಲ್ಲ ಸಾಗಿಸುತ್ತಿರುವೆವು. ಇಷ್ಟೇ ಅಲ್ಲ, ಯಾರಾದರೂ ಇದೆಲ್ಲ ತಪ್ಪು ತಿಳುವಳಿಕೆಯ ಫಲವೆಂದು ತಿಳಿಸುವುದಕ್ಕೆ ಮೊದಲು ಮಾಡಿದರೆ ವ್ಯವಹಾರಕ್ಕೆ ಅಡ್ಡಿಯಾಗುವರೆಂದು ಭಾವಿಸುತ್ತಿರುವೆವು. ನೀ ತಿಳ್ಕೊಂಡದ್ ತಪ್ಪು, ಅದನ್ನ ಬಿಟ್ಟು ಬಿಡು, ಹೀಗದ ನೋಡೋದು ಅಂತ ಯಾರಾದ್ರೂ ಹೇಳಕ್ ಬಂದ್ರೆ ಪಶ್ಚಿಮಾನ ಪೂರ್ವ ಅಂತ ತಿಳ್ಕೊಂಡು ಓಡ್ತಿರ್ತಾನಲ್ಲ, ಹಾಗೆ ಅವನು ಇವರು ರೇಗ್ತಾರ, ಸಿಟ್ಟು ಬರ್ತದ. ದೊಡ್ಡವ್ರು ಹೇಳ್ಯಾರ, ಏನ್ ತಪ್ಪೇನದ? ಶಂಕರರು ಇವ್ರಕ್ಕಿಂತ ದೊಡ್ಡವ್ರೇನು ಅವ್ರ? ಇದೆಲ್ಲ ಶಂಕರಾಚಾರ್ಯ ಹೇಳಿದ್ದ ತಾನೆ. ಅದನ್ನ ಕನ್ನಡಕ್ಕೆ ಮಾಡ್ಯಾರ ಇವರು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಕನ್ನಡಕ್ಕೆ ಯಥಾರ್ಥವಾಗಿ ಅನುಭವಾನುಸಾರಿಯಾಗಿನ ಮಾಡ್ಯಾರ. ಅವ್ರಕ್ಕಿಂತ ದೊಡ್ಡವ್ರೇನು ಇವರು? ಈಗ ಬರ್ತದ, ಇಲ್ಲ ಅಂತಲ್ಲ, ಅವ್ರವ್ರ ಅಭಿಮಾನದ. ಅದಕ್ಕೆ ಆದ್ರೆ ನಮ್ಮಲ್ಲಿ ಯಾರು ವ್ಯವಹಾರದಲ್ಲಿ ಉಸಿರು ಬಿಡದೆ ಓಡುತ್ತಿಲ್ಲವೋ, ಯಾರಿಗೆ ಸ್ವಲ್ಪ ತಾಳ್ಮೆಯಿಂದ ನಿಜವನ್ನು ಅರಿತುಕೊಳ್ಳೋಣವೆಂಬ ಒಲವು ಮನಸ್ಸಿಗೆ ಬಂದಿರುವುದೋ ಅಂಥವರಿಗೆ ನಮ್ಮ ಸ್ವಾಭಾವಿಕ ವ್ಯವಹಾರವೆಲ್ಲ ಅವಿದ್ಯೆಯ ತಳಹದಿಯ ಮೇಲೆಯೇ ನಿಂತಿರುವುದೆಂದು, ನಮ್ಮ ಜೀವನದ ರೈಲು ತಪ್ಪು ತಿಳುವಳಿಕೆ ಎಂಬ ಕಂಬಿಗಳ ಮೇಲೆಯೇ ಧಾವಿಸುತ್ತಿದೆ ಎಂದು ಗೊತ್ತಾಗುವುದಕ್ಕೆ ಬೇಕಾದಷ್ಟು ಆಧಾರಗಳು ದೊರಕುತ್ತವೆ. ಮೊಟ್ಟ ಮೊದಲು ನಮ್ಮ ಸುತ್ತಮುತ್ತಲು ನೋಡಿದರೆ ಅದರಲ್ಲಿ ಎಲ್ಲೆಲ್ಲಿಯೂ ಎಲ್ಲವೂ ಮಾರ್ಪಡುತ್ತಲೇ ಇದೆ. ಒಂದು ಕಾಲದಲ್ಲಿ ಒಂದು ಕಾಣಿಸಿಕೊಳ್ಳುತ್ತಲೂ ಸ್ವಲ್ಪ ಕಾಲದ ಮೇಲೆ ಕಣ್ಮರೆಯಾಗುತ್ತಲೂ ಇದೆ ಎಂಬುದು ಸ್ಪಷ್ಟವಾಗುತ್ತದೆ. ನಮ್ಮ ಈ ಪ್ರಪಂಚದಲ್ಲಿ ಯಾವುದೊಂದು ಇದ್ದಂತೆ ಇರುವುದಿಲ್ಲ, ಯಾವುದೊಂದು ನಿತ್ಯವಾಗಿ ಇರುವುದೆಂಬ ಭರವಸೆಯೂ ಇಲ್ಲ. ಈ ಭೂಮಿಯೇ ಒಂದೊಂದು ಋತುವಿನಲ್ಲಿ ಒಂದೊಂದು ರೂಪವನ್ನು ತೊಟ್ಟುಕೊಳ್ಳುತ್ತಿರುವುದು. ಪಂಚಮಹಾಭೂತದೊಳಗೆ ಈ ಭೂಮಿ ಐತೆಲ್ಲ, ಇದು ಒಂದೊಂದು ಋತುವಿನೊಳಗೆ ಒಂದೊಂದು ರೀತಿ ಕಾಣುತ್ತದ. ಇಲ್ಲಿರುವ ಗಿಡಮರಗಳು, ಪ್ರಾಣಿಗಳು, ಮನುಷ್ಯರು, ನಮ್ಮ ನೆಂಟರು, ಇಷ್ಟರು, ಪರಿವಾರದವರು, ಹಿರಿಯರು, ಕಿರಿಯರು, ಹಣಕಾಸು, ಹೊಲ, ಮನೆ, ಅಧಿಕಾರ ಯಾವುದೊಂದು ನೆಲೆಯಾಗಿರುವಂತಿಲ್ಲ. ಅಷ್ಟೇ ಏಕೆ, 10 ವರ್ಷಗಳ ಹಿಂದೆ ಇದ್ದ ವಸ್ತುಗಳು ಈಗ ಎಷ್ಟೋ ಇಲ್ಲವೇ ಇಲ್ಲ. ಇನ್ನೂ ಕೆಲವು ರೂಪವನ್ನು ಮಾರ್ಪಡಿಸಿಕೊಂಡಿವೆ. ಇನ್ನು ನಮ್ಮ ಶರೀರ, ಮನಸ್ಸು ಮುಂತಾದವನ್ನು ನೋಡಿದರೆ ಅವಾದರೂ ಇದ್ದಂತೆ ಇರುವವೇ? ಹುಡುಗರಾಗಿದ್ದವರು ಆಗಿರುತ್ತೇವೆ, ಅಥವಾ ತರುಣರಾಗಿದ್ದವರು ಮುದುಕರಾಗಿದ್ದೇವೆ. ಇಲ್ಲಿ ಯಾವುದು ತಾನೇ ನಿತ್ಯವಾಗಿದೆ? ಆದರೂ ನಾವು ನಮ್ಮ ಈಗಿನ ನಂಬಿಕೆಯಲ್ಲಿ ಈ ಶರೀರದ ರೂಪದಿಂದಲೇ ನಿತ್ಯವಾಗಿರುವೆವೆಂದು ಬಗೆಯುತ್ತಿರುವೆವು. ಇದು ಸರಿಯಾದ ತಿಳುವಳಿಕೆಯಾದೀತೆ? ಅದು ಪರಿವರ್ತನೆ ಆಗುವುದು, ಅದ್ರ ಸ್ವಭಾವ. ಇನ್ನೂ ಸ್ವಲ್ಪ ವೇಗದಿಂದ ವಿಚಾರಧಾರೆಯನ್ನು ನಡೆಸೋಣ. ನಮ್ಮ ಶರೀರವು ಮಾರ್ಪಡುತ್ತಿದೆ, ಅನಿತ್ಯವಾಗಿದೆ.
ಆದರೂ ಅದು ಇದ್ದಂತೆ ಇರುವುದೆಂಬ ನಿತ್ಯವಾಗಿ ಇರುವುದೆಂಬ ಗಟ್ಟಿಯಾದ ನಂಬಿಕೆ ಇವು ನಮ್ಮನ್ನು ಹಿಡಿದುಕೊಂಡಿದೆ. ನಮ್ಮ ಶರೀರವು ನಿಜವಾಗಿ ಅಶುಚಿಯಾಗಿದೆ. ಇದರಲ್ಲಿ ಬಗೆ ಬಗೆಯ ಕಶ್ಮಲಗಳು ತುಂಬಿರುವವು. ಆದರೂ ಅದು ಶುಚಿಯಾಗಿರುವುದೆಂದು, ಕಾಂತಿಯುತವಾಗಿರುವುದೆಂದು ನಾವು ನೆರೆನಂಬಿರುತ್ತೇವೆ. ಶರೀರ ರೋಗದ ತವರುಮಣಿ ಅಂತ ಹೇಳ್ತಾರಲ್ಲ. ಹ್ಮ್ ಅದು ಒಂದಿಲ್ಲ ಒಂದ್ ರೀತಿಯಿಂದ ನರಳುವುದೇ ಅದು. ನಮ್ಮ ಶರೀರಕ್ಕೆ ಬಗೆ ಬಗೆಯ ದುಃಖಗಳು ಗಂಟು ಬೀಳುತ್ತಿರುವವು. ದುಃಖಗಳ ಪರಂಪರೆಯಿಂದ ಪಾರಾಗುವುದಕ್ಕೆ ಅದಕ್ಕೆ ಮಾರ್ಗವೇ ಇಲ್ಲ. ಆದರೂ ಅದು ನಮಗೆ ಸುಖವನ್ನು ಕೊಡುವುದೆಂದು ಆ ಸುಖಕ್ಕಾಗಿ ನಾವು ಹವಣಿಸುತ್ತಿರುವೆವು. ಇದೆಲ್ಲ ಅವಿದ್ಯೆಯೋ ಅವಿದ್ಯೆ. ಇನ್ನೊಂದು ಬಗೆಯಿಂದ ವಿಚಾರ ಮಾಡೋಣ. ನಮ್ಮ ಶರೀರವು ಇಷ್ಟು ಮಾರ್ಪಟ್ಟಿದ್ದರೂ ನಾವು ಮಾತ್ರ ಇದ್ದಂತೆ ಇರುವೆವು. ಶರೀರವು ಬೆಳೆದರೂ ನಾವು ಬೆಳೆಯಲಿಲ್ಲ. ಅದು ಸವೆದರೂ ನಾವು ಸವೆಯಲಿಲ್ಲ. ಅದು ಹೋದರೆ ನಾವು ಹೋಗುವುದೂ ಇಲ್ಲವೆಂಬುದು ನ್ಯಾಯವಾಗಿರುತ್ತದೆ. ಇದರಂತೆ ನಮ್ಮ ಪ್ರಾಣ, ಮನಸ್ಸು, ಬುದ್ಧಿ ಇವು ಯಾವುವು ಇದ್ದಂತೆ ಇರುವುದಿಲ್ಲ. ಇವುಗಳಲ್ಲಿ ಯಾವುದೊಂದರಲ್ಲಿ ಆದ ಮಾರ್ಪಾಡಿನಿಂದಲೂ ನಾವು ಮಾರ್ಪಾಡುವ ಹಾಗಿಲ್ಲ. ಹೀಗಿದ್ದರೂ ಇವುಗಳೆಲ್ಲದರ ಧರ್ಮಗಳನ್ನು ನಮ್ಮದೆಂದು ಬಗೆಯುವು. ನೋಡ್ರಿ, ಶರೀರ ಬೆಳಿತೈತಿ, ತರುಣಾವಸ್ಥೆಗೆ ಬರ್ತದ, ಯೌವನಾವಸ್ಥೆಗೆ ಬರ್ತದ, ಒಮ್ಮೆ ಮುಪ್ಪು ಬರ್ತೈತಿ, ಒಮ್ಮೆ ಇಲ್ಲದಂಗೂ ಆಗ್ತದ. ಅಂದ್ರೆ ಅದ್ರ ಜೊತೆಗೆ ಇದ್ದ ಜೀವ ಏನಾದ್ರೂ ಪರಿವರ್ತನ ಹೊಂದದ್ದು, ಬೆಳೆದದ್ದು, ದೊಡ್ಡದಾಗಿದ್ದು, ಇಲ್ಲದಂಗಾಗಿದ್ದು ಯಾರಿಗಾದ್ರ ಅನುಭವಕ್ಕೆ ಐತನ? ಈಗ ಇಲ್ಲೇ ಹೀಗಿದ್ದರೂ ಇವುಗಳೆಲ್ಲದರ ಧರ್ಮಗಳನ್ನು ನಮ್ಮದೆಂದೇ ಬಗೆಯುವು. ಹುಟ್ಟಿದೆನು, ಬೆಳೆದನು, ಬಡವನಾದೆನು, ಕಣ್ಣು ಕಾಣಿಸುತ್ತಿತ್ತು, ಈಗ ಮಂಕಾಗಿದೆ. ನನಗೆ ಹಸಿವು ನೀರಡಿಕೆಗಳು ಆಗಾಗ್ಗೆ ಆಗುತ್ತಿರುವು. ನನ್ನ ಮನಸ್ಸು ಚಂಚಲವಾಗಿದೆ. ನಾನು ಇಂತಿಂತ ನಿಶ್ಚಯವನ್ನು ಮಾಡಿಕೊಂಡಿರುವನು ಎಂದು ಇವುಗಳಲ್ಲಿ ಒಂದೊಂದನ್ನು ಒಂದೊಂದು ಸಲ ನಮ್ಮ ಆತ್ಮವೆಂದು ಬಗೆಯುತ್ತಾ, ಇವುಗಳು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರುವೆನು ಎಂತಲೂ, ಇವು ಕೆಟ್ಟರೆ ನಾನು ಕೆಟ್ಟೆನು ಎಂತಲೂ ಹಿಗ್ಗುತ್ತಾ ಕುಗ್ಗುತ್ತಾ ಇರುವೆವು. ನಾನು ಶರೀರ, ನಾನು ಮನಸ್ಸು, ನಾನು ಬುದ್ಧಿ ಇವುಗಳನ್ನು ವಿಂಗಡಿಸಿಕೊಳ್ಳದೆ ನಾನೆಂದರೂ ಒಂದೇ, ಶರೀರಾದಿಗಳೆಂದರೂ ಒಂದೇ ಎಂದು ನಂಬಿಕೊಂಡು ಬಿಟ್ಟಿರುವೆವು. ಶರೀರವು ನಾನಲ್ಲ, ನಾನು ಶರೀರವಲ್ಲ ಎಂದು ವಿಂಗಡಿಸಿ ತೋರಿಸುವಾಗಲೂ ಈ ಕಲಬೆರಕೆಯ ತಿಳುವಳಿಕೆಯು ಅಚ್ಚಳಿದಿರುವುದಿಲ್ಲ. ಇದೆಲ್ಲ ಅವಿದ್ಯೆಯ ಆಟವಲ್ಲದೆ ಮತ್ತೇನು? ಇಷ್ಟೆಲ್ಲ ಶಾಸ್ತ್ರಕಾರ ಹೇಳ್ಕೊತ ಬಂದಾರ ಅಂದ್ರೂ ಕೂಡ ಅನುಭಾವಿಗಳು ಹೇಳ್ಕೊಂಡ್ ಬಂದಾರ, ನೀನ್ ಶರೀರ ಅಲ್ಲ ಅಂತ ಹೇಳಿ. ಅಲ್ಲ ಅಂತ ಹೇಳ್ಕೊತನ ಅದನ್ನ ಕಲಬೆರಕೆ ಮಾಡಿಕೊಂಡನ ಜೀವನ. ಈವರೆಗಿನ ವಿಚಾರದಿಂದ ಇಷ್ಟು ಗೊತ್ತಾಯಿತು. ನಮ್ಮೆಲ್ಲರಲ್ಲಿಯೂ ಎಂದೆಂದಿಗೂ ಮಾರ್ಪಡದ ಒಂದು ತತ್ವವಿದೆ. ನಾವು ಆ ತತ್ವಕ್ಕೆ ಸೇರಿದವರೇ ಹೊರತು ಅದಕ್ಕಿಂತ ಬೇರೆಯಾಗಿರತಕ್ಕವರಲ್ಲ. ಆದರೂ ಅದೇನೋ ಮಾಯೆಯೋ ನಮಗೆ ಸಂಬಂಧಪಟ್ಟಿರುವಂತೆ ಕಾಣುತ್ತಿರುವ ಶರೀರ, ಪ್ರಾಣ, ಮನಸ್ಸು, ಬುದ್ಧಿ ಎಂಬಿವುಗಳನ್ನೇ ನಾನು ನನ್ನದು ಎಂದು ಬಗೆದು, ಅವುಗಳು ಅನಿತ್ಯವಾಗಿದ್ದರೂ ನಿತ್ಯವೆಂದು ಬಗೆದು, ಅವುಗಳ ಮೂಲಕ ನಮಗೆ ತೋರುವ ಹೊರಗಿನ ನೋಟಗಳು ಅನಿತ್ಯವಾಗಿಯೇ ಇದ್ದರೂ ನಿತ್ಯವೆಂದು ಬಗೆದು, ನಮ್ಮ ಕೇಂದ್ರವಾದ ಪರಮಾರ್ಥ ತತ್ವವನ್ನು ಮರೆತು ನಮ್ಮ ತಪ್ಪು ತಿಳುವಳಿಕೆಯನ್ನೇ ಹೆಜ್ಜೆ ಹೆಜ್ಜೆಗೂ ಗಟ್ಟಿಗೊಳಿಸುವ ಶರೀರಾದಿಗಳಲ್ಲಿ ಬೆರೆತು ಅವುಗಳಿಗೆ ಅನುಕೂಲವಾದ ರೀತಿಯಿಂದಲೇ ವ್ಯವಹರಿಸುತ್ತಿರುವೆವು. ಮಾಡಬಾರದ್ದನ್ನು ಮಾಡಿದರೆ ಆಗಬಾರದ್ದು ಆಗುವುದು ಸ್ವಾಭಾವಿಕ. ಆದ್ದರಿಂದಲೇ ನಮಗೆ ಶರೀರಾದಿಗಳಲ್ಲಿ ಆಗುವ ದುಃಖವು ನಮ್ಮದೆಂದೇ ತೋರುತ್ತಿರುವುದು. ಇದೇ ಅವಿದ್ಯೆ. ಇದೇ ನಮ್ಮ ನಿಜವಾದ ಸ್ವರೂಪವಾದ ನಮ್ಮ ಆತ್ಮನೇ ಆಗಿರುವ ಬ್ರಹ್ಮವನ್ನು ತಿಳಿಸಿಕೊಡುವ ಬ್ರಹ್ಮವಿದ್ಯೆಗೆ ಅಡ್ಡಿಯು. ಅವಿದ್ಯೆ ಅನ್ನೋದೇನದ ಅದು. ನಮ್ಮ ವ್ಯವಹಾರ ಎಲ್ಲ ತಪ್ಪು ತಿಳುವಳಿಕೆಗ ನಡೆದಿರ್ತದ. ವ್ಯವಹಾರಕ್ಕೆ ಇಂದ್ರಿಯಗಳ ಬೇಕು, ಶರೀರಾದಿಗಳ ಬೇಕು, ಅಂತಃಕರಣಾದಿಗಳ ಬೇಕು. ಮತ್ತ ಅವೆಲ್ಲ ಅವಿದ್ಯಾ ರೂಪದಿಂದ ಒಡಗೂಡಿರುವಂತ ಸಿದ್ಧಾದಾಗ ಮತ್ ನಾವ್ ಮಾಡೋದು ವ್ಯವಹಾರ. ಅದಕ್ಕರಿ ಎಲ್ಲಿ ಒಪ್ಪವ ಹಾಗ ನಿಲ್ಲವ. ಅಂತಃಕರಣಾದಿಗಳ ಹಂಗಿಲ್ದ ನಿಲ್ತಾವ ಎಲ್ಲಿ ಒಬ್ಬವ.
ಅವೆಲ್ಲ ಅವಿದ್ಯಾ ರೂಪದಿಂದ ಒಡಗೂಡ್ಯವ. ಅಂತಃಕರಣ ಆಗಲಿ, ಇಂದ್ರಿಯಗಳಾಗಲಿ, ಶರೀರಾದಿಗಳಾಗಲಿ, ಇವೆಲ್ಲ ಅವಿದ್ಯಾ ರೂಪದ ಸಂಕೇತಗಳೇ. ಅವುಗಳನ್ನ ಬಳಸಿಕೊಂಡೇ ವ್ಯವಹಾರ ಮಾಡ್ಬೇಕಲ್ಲ ನಾವು. ಅದಕ್ಕೆ ಇವನ್ನೆಲ್ಲವನ್ನ ಅಲ್ಲಗಳದು ಕೈ ಬಿಟ್ಟು ಚಿತ್ತಪ್ರಜ್ಞನ ಸ್ವರೂಪದೊಳಗೆ ನಿಂತಿರ್ತಾನ ನೋಡವ. ಎಲ್ಲಿ ಒಬ್ಬ ಧೀರ ಇದು ಯಾವುದು ಅಲ್ಲ ಅಂತ ಬಳಸಿಕೊಂಡ್ರು ಅವ್ನು ಯಾವನು ಹಚ್ಕೊಳ್ಳೋದಿಲ್ಲ. ಹಾಗಿರ್ತದೆ. ಅದಕ್ಕಿಲ್ಲೇ ಬ್ರಹ್ಮವಿದ್ಯೆಗೆ ಗುರಿ ಏನೆಂಬುದು ಈಗ ಸ್ವಲ್ಪ ವಿಚಾರಕರಿಗೆ ಹೊಳೆದಿರಬೇಕು. ಇರುವ ಪರಮಾರ್ಥವೆಲ್ಲ ಬ್ರಹ್ಮ ಒಂದೇ. ಈ ಜಗತ್ತು ಅದರ ನೆರಳಿನಂತೆ ಇರುತ್ತದೆ. ಬ್ರಹ್ಮಕ್ಕೂ ಜಗತ್ತಿಗೂ ಇರುವ ತಾರತಮ್ಯವು ವಸ್ತುವಿಗೂ ನೆರಳಿಗೂ ಇರುವ ತಾರತಮ್ಯವೇ ಆಗಿರುತ್ತದೆ. ನೆರಳೇನು ವಸ್ತು ಅಲ್ಲ. ಹಂಗ ಬ್ರಹ್ಮನ ನೆರಳಿದು. ಈ ಬ್ರಹ್ಮವೇ ನಮ್ಮಲ್ಲಿ ಎಲ್ಲಕ್ಕೂ ಒಳಗಿರುವ ನಮ್ಮಗಳ ಆತ್ಮನು. ನಾವು ಹೊರಗೆ ಎಷ್ಟೇ ದುಃಖಿಗಳಾಗಿ ಅನರ್ಥಕ್ಕೆ ವಿಷಯರಾಗಿ ತೋರುತ್ತಿರಲಿ, ನಮ್ಮ ಮೂಲವಾದ ತತ್ವ ನಿತ್ಯಾನಂದಮಯವಾಗಿರುತ್ತದೆ. ಉಪನಿಷತ್ತಿನಲ್ಲಿ ಈ ತತ್ವವನ್ನು ಮತ್ತೆ ಮತ್ತೆ ನೆನಪು ಕೊಡುವುದಕ್ಕಾಗಿ ಬ್ರಹ್ಮವನ್ನು ಆತ್ಮನೆಂದೇ ಕರೆದಿರುತ್ತದೆ. ಅದೇ ನೀನು, ಇದೆಲ್ಲವೂ ಬ್ರಹ್ಮವೇ ಎಂದು ಸಾರಿ ಸಾರಿ ಹೇಳಿರುತ್ತದೆ. ಭಗವದ್ಗೀತೆಯಲ್ಲಿಯೂ ನನ್ನ ಅಂಶವೇ ಜೀವನಾಗಿರುತ್ತದೆ, ಕ್ಷೇತ್ರಜ್ಞನನ್ನು ನಾನೆಂದೇ ತಿಳಿ ಎಂದು ಹೇಳಿರುತ್ತದೆ. ಬ್ರಹ್ಮವಿದ್ಯೆಯು ಅಥವಾ ಆಧ್ಯಾತ್ಮ ವಿದ್ಯೆಯು ಈ ತಿಳುವಳಿಕೆಯನ್ನು ಕೊಡುತ್ತದೆ. ಆದರೆ ಈ ತಿಳುವಳಿಕೆಯು ನಮ್ಮದೇ ಆಗಬೇಕಾದರೆ ಇದಕ್ಕೆ ಅಡ್ಡಿಯಾಗಿರುವ ಅವಿದ್ಯೆಯು ಹೋಗುವುದಕ್ಕೆ ನಾವೇ ಪ್ರಯತ್ನವನ್ನು ಮಾಡಬೇಕು. ಬ್ರಹ್ಮವಿದ್ಯೆಗೆ ತಕ್ಕ ಯೋಗ್ಯತೆಯನ್ನು ನಾವೇ ಸಂಪಾದಿಸಿಕೊಳ್ಳಬೇಕು. ಪರಮಾರ್ಥ ತತ್ವದಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ. ಉಪನಿಷತ್ತುಗಳಲ್ಲಿಯೂ ಗೀತೆಯಲ್ಲಿಯೂ ಸಾರಿರುವ ತತ್ವವು ಯಾವಾಗಲೂ ಎಲ್ಲರ ವಿಷಯಕ್ಕೂ ಒಂದೇ ಆಗಿರುತ್ತದೆ. ಆದರೆ ನಾವು ನಮ್ಮ ಅಂತಃಕರಣವನ್ನು ಈ ತಿಳುವಳಿಕೆಯನ್ನು ಸಂಪಾದಿಸಿಕೊಳ್ಳುವ ಮಟ್ಟಕ್ಕೆ ಏರಿಸಿಕೊಳ್ಳಬೇಕು. ಸಂಗೀತ ಶಾಸ್ತ್ರವನ್ನು ಕಲಿಯುವವನಿಗೆ ತಕ್ಕ ಯೋಗ್ಯತೆಯು ಗುರು ಉಪದೇಶದ ಮೂಲಕವಾದ ಅಭ್ಯಾಸವು ಹೇಗೆ ಅವಶ್ಯಕವಾಗಿರುವೋ, ಅಭ್ಯಾಸವಿದ್ದವರಿಗೆ ಹೇಗೆ ಸಂಗೀತ ಪುಸ್ತಕಗಳು ಉಪಯೋಗಕ್ಕೆ ಬರುವೋ, ಹಾಗೆ ಇಲ್ಲಿಯೂ ಗುರು ಉಪದೇಶದಿಂದ ತಿಳಿದುಕೊಂಡ ಆಧ್ಯಾತ್ಮ ಸಾಧನಗಳ ಅಭ್ಯಾಸವೇ ವೇದಾಂತ ಶಾಸ್ತ್ರದ ಮರ್ಮವನ್ನು ಭೇದಿಸುವುದಕ್ಕೆ ಸಾಧಕವಾಗುತ್ತದೆ. ಇನ್ನು ಅವಿದ್ಯೆಯಿಂದಾಗುವ ಅನರ್ಥಗಳೇನು ಅಂತದ ಅದನ್ನ ನಾಳೆ ದಿವಸ ಮತ್ತೆ ವಿವೇಕ ಮಾಡೋಣ ಅಂತ ಹೇಳಿ ಈ 4 ಪುಷ್ಪಾದಗಳನ್ನು ಸದ್ಗುರು ಚರಣ ಕಲ್ಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಪಾರ್ವತಿ ಪತೇ. ಹರ 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 ಮಹಾದೇವ ಶಂಭು. ನಮಸ್ಕಾರ ಎಲ್ಲರಿಗೂ. ಶರಣು ಶರಣಾರ್ಥಿರಪ್ಪ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಮಸ್ಕಾರ. ಶರಣು ಶರಣಾರ್ಥಿರಪ್ಪ ಅವರು. ಶರಣು ಶರಣಾರ್ಥಿ ಎಲ್ಲರಿಗೂ. ಶರಣು ಶರಣಾರ್ಥಿ ಎಲ್ಲರಿಗೂ. ಶರಣು ಶರಣಾರ್ಥಿ. ನಮಸ್ಕಾರಪ್ಪ. ನಮಸ್ಕಾರ ರೀ. ನಮಸ್ಕಾರಿಪ್ಪ. ನಮಸ್ಕಾರ ರೀ ಹಿರಣರ. ಓಂ ನಮಃ ಶಿವಾಯ ರೀ ಗುರುಗಳೇ. ಓಂ ನಮಃ ಶಿವಾಯ. ಮಹಾದೇವ ಸ್ವಾಮಿಗಳ. ಓಂ ನಮಃ ಶಿವಾಯ. ನಮಸ್ಕಾರ ಪರ. ನಮಸ್ಕಾರ. ಓಂ ನಮಃ ಶಿವಾಯ. ಎಲ್ಲ ಮಹಾತ್ಮರಿಗೂ ಮಾತೆಯರಿಗೂ ಗುರುಗಳಿಗೂ ನಮಸ್ಕಾರಗಳು. ಶಿವಾಯ ನಮಃ. ಶಿವಾಯ ನಮಃ. ನಮಸ್ಕಾರಪ್ಪ ಗುರುದೇವ. ಎಲ್ಲ ಮಹಾತ್ಮರ ಪಾದಗಳಿಗೆ ಶರಣು ಶರಣಾರ್ಥಿ. ಗುರುವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ. ಹರಿ ಓಂ ಗುರುಜಿ. ಹರಿ ಓಂ. ಹರಿ ಓಂ. ಹರಿ ಓಂ. ಗುರುಗಳಿಗೂ ಮತ್ತು ಎಲ್ಲ ಶರಣರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿರಪ್ಪ. ಶರಣು ಶರಣ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರಗಳು ಎಲ್ಲರಿಗೂ. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ. ಎಲ್ಲ